ಈ ಮಾನವನ ಕಣ್ಣು ನಮಗೆ ಹೇಗೆ ಉಪಯೋಗ ಆಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ನನ್ನ ಕಣ್ಣಿದೆ, ಸೊ ಅದು ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಎ ಫೋಟೋ ಸೆನ್ಸಿಟಿವ್ ಅ ಸ್ಕ್ರೀನ್ ಆನ್ ವಿಚ್ ಇಮೇಜ್ ಕ್ಯಾನ್ ಬಿ ಒಬ್ಟೈನ್ಡ್. ಅರ್ಥ ಆಯ್ತಾ? ಸೊ ಇಟ್ ಈಸ್ ರೆಟಿನಾ ಈಸ್ ನಥಿಂಗ್ ಬಟ್ ಎ ಸ್ಕ್ರೀನ್. ಯಾವ ತರ ಇದು ಫೋಕಸ್ ಮಾಡುತ್ತೆ? ದೂರದಲ್ಲಿರುವ ವಸ್ತುನು ನೋಡುತ್ತೆ ಈ ಐ, ಓಕೆ, ಸಮೀಪದಲ್ಲಿರುವ ವಸ್ತುನು ಸಹಿತ ನೋಡುತ್ತೆ. ಅದು ಹೇಗೆ ಸಾಧ್ಯ? ಬೈ ಚೇಂಜಿಂಗ್ ಇಟ್ಸ್ ಅ ಫೋಕಲ್ ಲೆಂತ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸೊ ಇವತ್ತು ನಾವು ಮೈಂಡ್ ಮ್ಯಾಪ್ ಅಂಡ್ ಸಮ್ಮರಿ ಸೀರೀಸ್ ಅಲ್ಲಿ 4ನೇ ಚಾಪ್ಟರ್ ಆದ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಫಸ್ಟ್ 3 ಲೆಕ್ಚರ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಲೆಕ್ಚರ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೆಕೆಂಡ್ ಲೆಕ್ಚರ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಥರ್ಡ್ ಲೆಕ್ಚರ್ ಅಲ್ಲಿ ದಟ್ ಈಸ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಹಾಗಿದ್ರೆ ಇವತ್ತು 4ನೇ ಲೆಕ್ಚರ್ ದಟ್ ಈಸ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಸೊ ಈ ಎಂಟೈರ್ ಚಾಪ್ಟರ್ನ 45 ನಿಮಿಷದಿಂದ 1 ಅವರ್ ಅಲ್ಲಿ ಕಂಪ್ಲೀಟ್ ಮಾಡಲಿದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಮೊದಲಿಗೆ ನೋಡೋದಾದ್ರೆ ಚಾಪ್ಟರ್ ನೇಮ್ ದಟ್ ಈಸ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಇದರಲ್ಲಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಫಸ್ಟ್ ಒನ್ ಹ್ಯೂಮನ್ ಐ ಅಂಡ್ ಸೆಕೆಂಡ್ ಒನ್ ಕಲರ್ಫುಲ್ ವರ್ಲ್ಡ್. ಸೊ ಫಸ್ಟ್ ಆಫ್ ಆಲ್ ಹ್ಯೂಮನ್ ಐ ಅಂದ್ರೇನು, ಮತ್ತೆ ಹ್ಯೂಮನ್ ಐ ಪಾರ್ಟ್ಸ್ ಯಾವುದು, ಹಾಗೆ ಫಂಕ್ಷನ್ ಏನು, ಡಿಫೆಕ್ಟ್ಸ್ ಏನು, ಮತ್ತೆ ಅದನ್ನ ಯಾವ ತರ ನಿವಾರಣೆ ಮಾಡಬಹುದು ಅನ್ನೋದು ಫಸ್ಟ್ ಪಾರ್ಟ್ ಅಲ್ಲಿ ತಿಳ್ಕೊಳ್ಳಿದ್ದೇವೆ. ದಟ್ ಈಸ್ ಹ್ಯೂಮನ್ ಐ. ಹಾಗಿದ್ರೆ ಕಲರ್ಫುಲ್ ವರ್ಲ್ಡ್ ಅಂದ್ರೇನು? ಸೊ ನಮ್ಮ ಸುತ್ತಮುತ್ತಲೂ ಅನೇಕ ಲೈಟ್ ಫಿನಾಮಿನಸ್ ಇದೆ, ಓಕೆ, ಬೆಳಕಿನ ವಿದ್ಯಮಾನಗಳು. ಸೊ ಅದ್ರ ಬಗ್ಗೆ ಸಹಿತ ಡಿಸ್ಕಸ್ ಮಾಡೋಣ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಹ್ಯೂಮನ್ ಐ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾನವನ ಕಣ್ಣು. ಸೊ ಈ ಮಾನವನ ಕಣ್ಣು ನಮಗೆ ಹೇಗೆ ಉಪಯೋಗ ಆಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ನನ್ನ ಕಣ್ಣಿದೆ, ಸೊ ಅದು ಏನಕ್ಕೆ ಯೂಸ್ ಮಾಡ್ತೀವಿ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಪೋಸ್ ನಮಗೆ ಕಣ್ಣಿಲ್ಲ ಅಂತಂದ್ರೆ ಏನಾಗ್ತಿತ್ತು? ನಮ್ಮ ಸುತ್ತಮುತ್ತಲಿರೋದು ಯಾವುದೂ ನೋಡೋಕ್ಕಾಗ್ತಿರ್ಲಿಲ್ಲ, ರೈಟ್? ಏನೇ ಆಗಲಿ ಯಾವುದು ನೋಡೋಕ್ಕಾಗ್ತಿಲ್ಲ. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಕಣ್ಣು ಏನಿದೆಯಲ್ಲ ಅದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಿದ್ರೆ ಈ ಕಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಹಾಗಿದ್ರೆ ಫಸ್ಟ್ ಕಣ್ಣು ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಕಣ್ಣಿನಲ್ಲಿರುವ ಭಾಗಗಳ್ಯಾವು, ಮತ್ತೆ ಅದರ ಫಂಕ್ಷನ್ಸ್ ಅಂದರೆ ಉಪಯೋಗಗಳು, ಇದರೆಲ್ಲ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೊದಲಿಗೆ ದ ಹ್ಯೂಮನ್ ಐ ಅಂದ್ರೇನು? ಇಲ್ಲಿ ಹ್ಯೂಮನ್ ಐ ಯೂಸಸ್ ಲೈಟ್ ಅಂಡ್ ಅನೇಬಲ್ ಅಸ್ ಟು ಸಿ ದ ಕಲರ್ಫುಲ್ ವರ್ಲ್ಡ್ ಅಂಡ್ ಬ್ಯೂಟಿಫುಲ್ ನೇಚರ್ ಅಂಡ್ ನ್ಯಾಚುರಲ್ ಫಿನಾಮಿನನ್. ನೀವು ನೋಡ್ಬೋದು ಇಲ್ಲಿ ಯೂಸಸ್ ಲೈಟ್ ಮತ್ತೆ ಅನೇಬಲ್ ಅಸ್ ಟು ಸಿ ದ ಕಲರ್ಫುಲ್ ವರ್ಲ್ಡ್, ಬ್ಯೂಟಿಫುಲ್ ನೇಚರ್ ಅಂಡ್ ನ್ಯಾಚುರಲ್ ಫಿನಾಮಿನನ್. ಸೊ ಇಲ್ಲಿ ಫಸ್ಟ್ಗೆ ಈ ಹ್ಯೂಮನ್ ಐ ಬಗ್ಗೆ ಡಿಸ್ಕಸ್ ಮಾಡೋಣ, ಆಮೇಲೆ ನ್ಯಾಚುರಲ್ ಫಿನಾಮಿನನ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಕಣ್ಣನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ನಾವು ಇಲ್ಲಿ ನೀವು ಅನೇಕ ಪಾರ್ಟ್ಸ್ನ ಐಡೆಂಟಿಫೈ ಮಾಡಬಹುದು. ಅದರಲ್ಲಿ ತುಂಬಾ ಪ್ರಾಮುಖ್ಯತೆ ಹೊಂದಿರೋದು ಯಾವುದೇ ಅಂತಂದ್ರೆ, ಸೊ ಫಸ್ಟ್ ಒನ್ ಕಾರ್ನಿಯಾ, ಸೆಕೆಂಡ್ ಒನ್ ಐರಿಸ್, ಥರ್ಡ್ ಒನ್ ಪ್ಯೂಪಿಲ್ ಅಂಡ್ ಫೋರ್ತ್ ಒನ್ retina, okay, fifth one ciliary muscles, okay, sixth one eyelids, seventh one optic nerve. ಈ ಆಪ್ಟಿಕ್ ನರ್ವ್ನ ಆಪ್ಟಿಕಲ್ ನರ್ವ್ ಅಂತಾನು ಸಹಿತ ಕರೀತಾರೆ. ಓಕೆ, ಹಾಗಿತ್ತಂದ್ರೆ ಈ ಎಲ್ಲ ಪಾರ್ಟ್ಸ್ ಏನಿದೆಯಲ್ಲ ಆ ಪಾರ್ಟ್ಸ್ ಯಾವ ಯಾವ ಭಾಗದಲ್ಲಿ, ಕಣ್ಣಿನ ಭಾಗದಲ್ಲಿರುತ್ತೆ, ಮತ್ತೆ ಈ ಪಾರ್ಟ್ಸ್ನ ಫಂಕ್ಷನ್ ಏನನ್ನೋದು ನೋಡೋಣ. ಓಕೆ, ಸೊ ಮೊದಲಿಗೆ ಪಾರ್ಟ್ಸ್, ಮೇನ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಮೇನ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಸೊ ಮೊದಲಿಗೆ ನೀವು ನೋಡ್ಬೋದು ಕಾರ್ನಿಯಾ. ಫಸ್ಟ್ ಒನ್ ಇಸ್ ಕಾರ್ನಿಯಾ. ಕಾರ್ನಿಯಾ ಅಂದ್ರೇನು? ಈ ಫಸ್ಟ್ ಪ್ಲೇಸ್ ಅಲ್ಲಿ ಟ್ರಾನ್ಸ್ಪರೆಂಟ್ ಲೇಯರ್ ಏನಿರುತ್ತಲ್ಲ ಅದನ್ನ ನಾವು ಕಾರ್ನಿಯಾ ಅಂತ ಹೇಳ್ತೀವಿ. ಇದನ್ನ ನಾವು ಎಕ್ಸಾಮ್ ಅಲ್ಲಿ ಯಾವ ತರ ಡಿಫೈನ್ ಮಾಡಬೇಕು, ಮತ್ತೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಇಲ್ಲಿ ನೋಡ್ಬೋದು
ದ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಐ, ಇಟ್ ಅಲೋಸ್ ದ ಲೈಟ್ ಟು ಎಂಟರ್ ದ ಐ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಅಲೋಸ್ ದ ಲೈಟ್ ಟು ಎಂಟರ್ ದ ಐ. ಸೊ ಎಂಟರ್ ಆದ್ರೆ ಏನಾಗುತ್ತೆ ಅಲ್ಲಿ? ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ ಆಗಿರುತ್ತೆ. ಫಸ್ಟ್ ಲೇಯರ್ ಏನಿರುತ್ತಲ್ಲ ಅದು ಕಾರ್ನಿಯಾ ಅಂತ ಕರಿತೀವಿ. ಅಲ್ಲಿ ಲೈಟ್ ಬಿದ್ರೆ ಏನಾಗುತ್ತೆ? ಅಲ್ಲಿ ಏನಾಗುತ್ತೆ ಅಂತಂದ್ರೆ ರಿಫ್ರಾಕ್ಷನ್ ಆಗುತ್ತೆ. ಸೊ ಈ ರಿಫ್ರಾಕ್ಷನ್ ಅಮೌಂಟ್ ಎಷ್ಟಾಗಿರುತ್ತೆ ಅಂತಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಆಲ್ ದ ಲೈಟ್ ಎಂಟರ್ ಟು ದ ಕಾರ್ನಿಯಾ. ಓಕೆ, ಅದು ಒಂದು ಲೇಯರ್ ಆಗಿರುತ್ತೆ. ಇಟ್ ಈಸ್ ಆಕ್ಟ್ಸ್ ಆಸ್ ಎ ಬೌಂಡ್ರಿ ಅಥವಾ ಇಂಟರ್ಫೇಸ್ ಆಗಿ ಆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಲೈಟ್ ಅದ್ರ ಮೇಲೆ ಬಿದ್ದಾಗ, ಲೇಯರ್ ಮೇಲೆ ಬಿದ್ದಾಗ ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಆಲ್ಮೋಸ್ಟ್ 90 to 95% ಆಫ್ ದ ಲೈಟ್ ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ಕಾರ್ನಿಯಾ ಫಸ್ಟ್ ಲೇಯರ್, ಫಸ್ಟ್ ಟ್ರಾನ್ಸ್ಪರೆಂಟ್ ಲೇಯರ್ ಆಫ್ ಹ್ಯೂಮನ್ ಐ. ಸೊ ಸೆಕೆಂಡ್ ಒನ್ ನೀವು ನೋಡಿದ್ರೆ ಐರಿಸ್. ಸೆಕೆಂಡ್ ಪಾಯಿಂಟ್ ಐರಿಸ್. ಫಸ್ಟ್ ಪಾರ್ಟ್ ಕಾರ್ನಿಯಾ ಆಯಿತು, ಸೆಕೆಂಡ್ ಪಾರ್ಟ್ ಐರಿಸ್. ಐರಿಸ್ ಅಂದ್ರೇನು? ಎ ಕಲರ್ಡ್ ಡಯಾಫ್ರಾಮ್ ಬಿಟ್ವೀನ್ ದ ಕಾರ್ನಿಯಾ ಅಂಡ್ ದ ಲೆನ್ಸ್. ಸೊ ನೀವು ಕಣ್ಣಿನ ಅರೇಂಜ್ಮೆಂಟ್, ಕಣ್ಣಿನ ಡಯಾಗ್ರಾಮ್ ನೀವು ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಐರಿಸ್ ಅನ್ನೋದು ಈ ಲೆನ್ಸ್, ಐ ಲೆನ್ಸ್ ಮತ್ತೆ ಕಾರ್ನಿಯಾ ಮಧ್ಯದಲ್ಲಿರುತ್ತೆ. ಅದನ್ನ ನಾವು ಐರಿಸ್ ಅಂತ ಕರಿತೀವಿ, ಕಲರ್ಡ್ ಡಯಾಫ್ರಾಮ್. ಮತ್ತೆ ಇದರ ಉಪಯೋಗ ಏನು? ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ಪ್ಯೂಪಿಲ್, ಕಂಟ್ರೋಲ್ಸ್ ದ ಸೈಜ್ ಆಫ್ ಅ ಪ್ಯೂಪಿಲ್. ಓಕೆ, ನೆಕ್ಸ್ಟ್ ನಿಮಗೆ ಇನ್ನೊಂದು ವರ್ಡ್ ಕಾಣಿಸುತ್ತೆ, ಅದು ಪ್ಯೂಪಿಲ್. ಪ್ಯೂಪಿಲ್ ಅಂದ್ರೇನು? ಇದು ಥರ್ಡ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ಐರಿಸ್ ಏನ್ ಮಾಡುತ್ತೆ? ವಿಚ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಮತ್ತೆ ಪ್ಯೂಪಿಲ್ ಅಂದ್ರೇನು? ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ಇನ್ ಟು ದ ಐ. ಯಾಕೆ ಇದು ಕಂಟ್ರೋಲ್ ಮಾಡಬೇಕು? ಯಾಕೆ ಎಷ್ಟು ಲೈಟ್ ಬೀಳುತ್ತೆ ಅಷ್ಟನ್ನ ಎಂಟರ್ ಆದ್ರೆ ಏನಾಗುತ್ತೆ? ಕಣ್ಣು ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ನಮ್ಮ ವಿಷನ್ಗೆ ಎಷ್ಟು ಲೈಟ್ ಬೇಕು ಅಥವಾ ಬ್ರೈಟ್ನೆಸ್ ಅಥವಾ ಇಂಟೆನ್ಸಿಟಿ ಅಂತ ಹೇಳ್ತೀವಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಎಂಟರ್ ಆಗಿ ಬಿಡುತ್ತೆ. ದ್ಯಾಟ್ ಈಸ್ ಅ ಪ್ಯೂಪಿಲ್. ಸೊ ಪ್ಯೂಪಿಲ್ ಅಂದ್ರೇನು? ಎ ಹೋಲ್ ಇನ್ ದ ಮಿಡಲ್ ಆಫ್ ದ ಐರಿಸ್. ಇಟ್ ಅಪಿಯರ್ಸ್ ಬ್ಲಾಕ್ ಆಸ್ ನೋ ಲೈಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಫ್ರಮ್ ಇಟ್. ಇದು ಬ್ಲಾಕ್ ಕಲರ್ ಆಗಿರುತ್ತೆ. ಓಕೆ, ಇಟ್ ಅಪಿಯರ್ಸ್ ಅ ಬ್ಲಾಕ್ ಕಲರ್ ಆಗಿರುತ್ತೆ. ಯಾಕೆ? ಇಲ್ಲಿ ಲೈಟ್ ರಿಫ್ಲೆಕ್ಟ್ ಬ್ಯಾಕ್ ಆಗಬಾರ್ದು ಅನ್ನೋದು. ಲೈಟ್ ರಿಫ್ಲೆಕ್ಟ್ ಆದ್ರೆ ಏನಾಗುತ್ತೆ? ಅಲ್ಲಿ ನಿಮಗೆ ಇಮೇಜ್ ಫಾರ್ಮೇಶನ್ ಆಗಲ್ಲ ಅಥವಾ ಇಮೇಜ್ ಬ್ಲರ್ ಆಗೋ ತರ ಕಾಣಿಸುತ್ತೆ. ಸೊ ಈ ರಿಫ್ಲೆಕ್ಟ್ ಆಗೋ ಲೈಟ್ನ ತಡೆಯೋಕೆ ಇದು ಏನಾಗಿರುತ್ತೆ? ಪ್ಯೂಪಿಲ್ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ಹಾಗಿದ್ರೆ ಮೇನ್ ಫಂಕ್ಷನ್ ಏನು? ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಅಮೌಂಟ್ ಆಫ್ ಲೈಟ್. ಸರ್ ಯಾವ ತರ ಕಂಟ್ರೋಲ್ ಮಾಡುತ್ತೆ ಇದು? ಫಾರ್ ಎಕ್ಸಾಂಪಲ್, ನೀವು ಕ್ಲಾಸಲ್ಲಿ ಕೂತ್ಕೊಂಡಿರ್ತೀರಾ. ಓಕೆ, ಸೊ ಕ್ಲಾಸ್ ರೂಮಲ್ಲಿ ನೀವು ಅಂದಾಜು ಮಾಡ್ಕೊಳ್ಳಿ, ಕ್ಲಾಸ್ ರೂಮಲ್ಲಿ ಇದ್ದಾಗ ಸರ್ಟನ್ ಇಂಟೆನ್ಸಿಟಿ ಇರುತ್ತೆ, ಅಂದ್ರೆ ಸರ್ಟನ್ ಬ್ರೈಟ್ನೆಸ್ ಇರುತ್ತೆ ನಿಮ್ಮ ಕ್ಲಾಸಲ್ಲಿ. ಸೊ ಮಧ್ಯಾಹ್ನ ಊಟಕ್ಕೆ ಬಿಡ್ತಾರೆ. ಓಕೆ, ಬಿಟ್ಟಾಗ ನೀವು ಸಡನ್ ಆಗಿ ಆಚೆ ಬಂದ್ರೆ, ಸಮ್ಮರ್ ಸೀಸನ್ ಸ್ಪೆಷಲಿ, ಓಕೆ, ಸೊ ಆಚೆ ಬಂದಾಗ ನಿಮಗೆ ಫುಲ್ಲು ಶೆಕೆ ಇರುತ್ತೆ. ಓಕೆ, ಅದೇ ರೀತಿ ಇಂಟೆನ್ಸಿಟಿ ಆಫ್ ಅ ಲೈಟ್ ತುಂಬಾ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ತಾರೆ? ನೀವು ಸಡನ್ ಆಗಿ ನೀವು ಕಣ್ಣು ತೆಗಿಯಲ್ಲ. ಅವಾಗ ಏನ್ ಮಾಡ್ತಾರೆ? ಸ್ವಲ್ಪ ಕಣ್ಣು ಮುಚ್ಕೊಂಡು ತೆಗಿತಾ ಇರ್ತೀರಾ. ಓಕೆ, ಸ್ವಲ್ಪ ಓಪನ್ ಮಾಡ್ತೀರಾ. ಯಾಕೆ? ಇಲ್ಲಿ ಬ್ರೈಟ್ನೆಸ್ ಏನಿದೆಯಲ್ಲ, ಲೈಟ್ ಇಂಟೆನ್ಸಿಟಿ ಅಂತ ಏನು ಕರಿತೀವಲ್ಲ, ಅದು ಕಣ್ಣಿನೊಳಗೆ ಡೈರೆಕ್ಟ್ ಹೋದ್ರೆ ಏನಾಗುತ್ತೆ? ಅದನ್ನ ನೀವು ಸೆನ್ಸ್ ಆಗೋಕೆ ಬಿಡಲ್ಲ. ಸೊ ಅವಾಗ ಏನ್ ಮಾಡುತ್ತೆ ಈ ಪೀಪಲ್? ನಿಮಗೆ ಎಷ್ಟು ಬೆಳಕು ಬೇಕು, ಓಕೆ, ಇಮೇಜ್ ನೋಡಕ್ಕೆ ಅಥವಾ ಆಬ್ಜೆಕ್ಟ್ ನ ನೋಡಕ್ಕೆ ಇಮೇಜ್ ಫಾರ್ಮ್ ಆಗುತ್ತೆ. ಯಾವ್ದ್ರ ಮೂಲಕ? ಲೆನ್ಸ್ ಮೂಲಕ. ಬಟ್ ಆಬ್ಜೆಕ್ಟ್ ಇಮೇಜ್ ಫಾರ್ಮ್ ಆಗ್ಬೇಕಂದ್ರೆ ಲೈಟ್ ರಿಫ್ಲೆಕ್ಟ್ ಆಗ್ಬೇಕಲ್ವಾ ಆಬ್ಜೆಕ್ಟ್ ಇಂದ. ಫಾರ್ ಎಕ್ಸಾಂಪಲ್, ನಾನು ಒಂದು ಬಿಲ್ಡಿಂಗ್ ನ ನೋಡ್ತೀನಿ ಅಂದ್ರೆ ಡೈರೆಕ್ಟ್ ಏನಾಗಿರುತ್ತೆ? ಲೈಟ್ ನನ್ ಏನಾಗುತ್ತೆ? ಸನ್ ರೇಸ್ ಏನಾಗಿರುತ್ತೆ? ಡೈರೆಕ್ಟ್ ಬೀಳಲ್ಲ ನನ್ನ ಹತ್ರ. ನನ್ನ ಆಬ್ಜೆಕ್ಟ್ ನೋಡ್ಬೇಕಂದ್ರೆ ಆಬ್ಜೆಕ್ಟ್ ಮೇಲೆ ಬಿದ್ದಂತ ರೇಸ್ ಅದು ರಿಫ್ಲೆಕ್ಟ್ ಆಗಬೇಕು. ಆ ರಿಫ್ಲೆಕ್ಟೆಡ್ ರೇಸ್ ನನ್ನ ಕಣ್ಣಿನೊಳಗೆ ಹೋಗಬೇಕು. ಅವಾಗ ತಾನೇ ನನ್ನ ಆಬ್ಜೆಕ್ಟ್ ನೋಡಕ್ಕಾಗುತ್ತೆ. ಎಸ್, ಸೊ ಆ ರಿಫ್ಲೆಕ್ಟೆಡ್ ರೇಸ್ ಇಂಟೆನ್ಸಿಟಿ ಏನಿರುತ್ತಲ್ಲ ಇಲ್ಲಿ ಕಂಟ್ರೋಲ್ ಮಾಡುತ್ತೆ. ಯಾವುದು? ಪ್ಯೂಪಿಲ್. ಅರ್ಥ ಆಯ್ತಾ? ಅದೇ ರೀತಿ ನೀವು ಸಿನಿಮಾ ಹಾಲಲ್ಲಿ ಸಡನ್ ಆಗಿ ಎಂಟ್ರಿ ಕೊಡ್ತೀರಾ. ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ನಿಮ್ಮ ಸಿನಿಮಾ ಹಾಲ್ ಅಂತಂದ್ರೆ ಗೊತ್ತಾಗಿರುತ್ತೆ. ಸೊ ಫುಲ್ ಡಾರ್ಕ್ ಆಗಿರುತ್ತೆ. ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ಏನಾಗುತ್ತೆ? ನಿಮಗೆ ಯಾವುದು ಕಾಣಿಸಲ್ಲ, ಫುಲ್ ಡಾರ್ಕ್ ಆಗಿ ಕಾಣಿಸುತ್ತೆ ರೂಮ್ ಎಲ್ಲ. ಅರ್ಥ ಆಗ್ತಿದ್ದೀನಾ? ಸೊ ಇಲ್ಲಿ ಡಾರ್ಕ್ ಆಗಿ ಕಾಣಿಸಿದಾಗ ನಿಮಗೆ ಸ್ವಲ್ಪ ಹೊತ್ತಾದ್ಮೇಲೆ ಫುಲ್
ಕಣ್ಣು ಓಪನ್ ಮಾಡ್ಕೊಂಡಿರ್ತೀರ, ಓಕೆ ಗುಡ್, ತುಂಬ ದಪ್ಪ ಮಾಡ್ಕೊಂಡಿರ್ತೀರಲ್ಲ. ಸೊ ದಪ್ಪ ಮಾಡ್ಕೊಂಡಾಗ ಏನಾಗುತ್ತೆ, ದೊಡ್ಡದು ಮಾಡ್ಕೊಂಡಾಗ ಲೈಟ್ ಜಾಸ್ತಿ ಎಂಟರ್ ಆಗುತ್ತೆ. ನೀವು ನೋಡಿ, ಜಾಸ್ತಿ ಓಪನ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ಯೂಪಿಲ್ ಕಂಟ್ರೋಲ್ಸ್ ದ ಇಂಟೆನ್ಸಿಟಿ ಆಫ್ ಅ ಲೈಟ್. ಎಷ್ಟು ಲೈಟ್ ಎಂಟರ್ ಆಗಬೇಕು ಅನ್ನೋದು ಈ ಪೀಪಲ್ ಕಂಟ್ರೋಲ್ ಮಾಡುತ್ತೆ. ಜಾಸ್ತಿ ಲೈಟ್ ಎಂಟರ್ ಆದ್ರೆ ಏನಾಗುತ್ತೆ, ಅವಾಗ ಮಂಜಾಗಿ ನಿಮಗೆ ಆಬ್ಜೆಕ್ಟ್ ಕಾಣಿಸುತ್ತೆ. ಆಫ್ಟರ್ ಸಮ್ ಟೈಮ್ಸ್ ನೀವು ಅಲ್ಲಿ ಇರುವ ಕತ್ಲಲ್ಲಿರುವ ವಸ್ತುಗಳನ್ನು ನೋಡೋಕ್ಕೂ ಸಾಧ್ಯ ಆಗುತ್ತೆ. ಅರ್ಥ ಆಗ್ತೀರಾ? ಕನ್ಸಿಡರ್ ಸೇಮ್ ಸಿನಾರಿಯೋ ಆಫ್ಟರ್ ಕಂಪ್ಲೀಟಿಂಗ್ ಓಲ್ಡ್ ಫಿಲಮ್. ಓಕೆ, ಎಲ್ಲ ಸಿನಿಮಾ ಕಂಪ್ಲೀಟ್ ಆದಮೇಲೆ ಸಡನ್ ಆಗಿ ಹೊರಗಡೆ ಬರ್ತೀರಾ. ಅವಾಗ ಏನಾಗುತ್ತೆ, ಥಿಯೇಟರಿಂದ ಹೊರಗಡೆ ಬಂದ ತಕ್ಷಣ ನಿಮಗೆ ಸಡನ್ ಆಗಿ ಕಣ್ಣು ತೆಗಿಯೋಕ್ಕಾಗಲ್ಲ, ಯಾಕೆಂದ್ರೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇದೆ. ಅವಾಗ ಏನು ಮಾಡ್ತೀರಾ, ಸ್ವಲ್ಪ ಕಣ್ಣು ಕ್ಲೋಸ್ ಮಾಡ್ಕೊಂಡು ನಿಧಾನ ತೆಗಿತೀರಾ, ರೈಟ್? ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಎಲ್ಲ ವಸ್ತುಗಳನ್ನು ಆರಾಮ್ಸೆ ನೋಡೋಕ್ಕೆ ಆಗುತ್ತೆ. ಸೊ ಇಲ್ಲಿ ಸಡನ್ ಆಗಿ ಬ್ರೈಟ್ನೆಸ್ ಹೆಚ್ಚಾಗಿರೋದ್ರಿಂದ ಆ ಇಂಟೆನ್ಸಿಟಿ ಈ ಕಣ್ಣು ತಗೊಳ್ಳಲ್ಲ ವಿತ್ ಹೆಲ್ಪ್ ಆಫ್ ಅ ಪ್ಯೂಪಿಲ್. ಸೊ ಇಲ್ಲಿ ಸಿಂಪಲ್ ಆಗಿ ಏನು ತಿಳ್ಕೊಬೇಕಂತಂದ್ರೆ, ಪ್ಯೂಪಿಲ್ ಕಂಟ್ರೋಲ್ಸ್ ಹೌ ಮಚ್ ಅ ಲೈಟ್ ಇಂಟೆನ್ಸಿಟಿ ಎಂಟರಿಂಗ್ ಇನ್ ಟು ಅವರ್ ಐಸ್. ಅರ್ಥ ಆಗ್ತಿದ್ದೀನಾ? ಸೊ ಇಲ್ಲಿ ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಡನ್. ಫೋರ್ತ್ ಒನ್, ciliary muscles. It changes the thickness of eye lens and thus the focal length of the lens by changing its shape. For example, ಇಲ್ಲಿ ciliary muscles ಅಂತ ಹೇಳಿದೆ. ಈ ciliary muscles ಏನು ಮಾಡುತ್ತೆ, ಇಲ್ಲಿ ಈ ಲೆನ್ಸ್ ಇರುತ್ತಲ್ಲ, ನಾರ್ಮಲ್ ಆಗಿ ನಾವು ಹೊರಗಡೆ ಇರುವ ಲೆನ್ಸ್ ನೋಡಿದ್ರೆ ಇಟ್ ಹ್ಯಾಸ್ ಪರ್ಟಿಕ್ಯುಲರ್ ಫೋಕಲ್ ಲೆಂತ್ ಆಸ್ ವೆಲ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್, ಅಂದ್ರೆ ಥಿಕ್ನೆಸ್ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸೊ ಆ ಥಿಕ್ನೆಸ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ನಾರ್ಮಲ್ ಆಗಿ ನಮ್ಮ ಲ್ಯಾಬಲ್ಲಿ ಯೂಸ್ ಮಾಡ್ತೀವಲ್ಲ ಲೆನ್ಸಸ್ ಅಥವಾ ಮಿರರ್ಸ್, ಇಲ್ಲಿ ನಾವು ಲೆನ್ಸ್ ಬಗ್ಗೆ ಮಾತಾಡ್ತಿರೋದು, ಲೆನ್ಸ್ ಬಗ್ಗೆ ಮಾತಾಡೋಣ. ಆ ಲೆನ್ಸ್ ಥಿಕ್ನೆಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಲೆನ್ಸ್ನ ಕೈಯಲ್ಲಿ ಹಿಡ್ಕೊಂತೀರಾ, ಆ ಕೈಯಲ್ಲಿ ಹಿಡ್ಕೊಂಡಂಥ ಲೆನ್ಸ್ ಏನಾಗಿರುತ್ತೆ, ಥಿಕ್ನೆಸ್ ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ಫೋಕಲ್ ಲೆಂತ್ ಸಹಿತ ಫಿಕ್ಸ್ ಆಗಿರುತ್ತೆ. ಬಟ್ ನಮ್ಮ ಕಣ್ಣಿನಲ್ಲಿರುವ ಲೆನ್ಸ್ ಏನಿದೆಯಲ್ಲ, ಕ್ರಿಸ್ಟಲೈನ್ ಲೆನ್ಸ್ ಅಂತ ಕರಿತೀವಿ, ಅದು ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಸೊ ಈ ಲೆನ್ಸ್ ಥಿಕ್ನೆಸ್ ಏನಾಗಿರುತ್ತೆ, ವೇರಿ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸೊ ಥಿಕ್ನೆಸ್ ಯಾವಾಗ ಚೇಂಜ್ ಮಾಡ್ತೀವಿ, ಫೋಕಲ್ ಲೆಂತ್ ಸಹಿತ ಚೇಂಜ್ ಆಗುತ್ತೆ. ಅರ್ಥ ಆಗ್ತೀರಾ? ಸೊ ಇಲ್ಲಿ ಫೈನ್ ಅಡ್ಜಸ್ಟ್ಮೆಂಟ್ ಆಫ್ ಫೋಕಲ್ ಲೆಂತ್ ಇದನ್ನ ಯಾರು ಮಾಡ್ತಾರೆ, ciliary muscles. ಯಾವ ತರ, ಬೈ ಚೇಂಜಿಂಗ್ ಇಟ್ಸ್ ಥಿಕ್ನೆಸ್ ಆಫ್ ಐ ಲೆನ್ಸ್. ಓಕೆ, ಇಲ್ಲಿ ಐ ಅಲ್ಲ, ಐ ಲೆನ್ಸ್. ನೀವು ನೋಡ್ಬೋದು, ಇಟ್ ಚೇಂಜಸ್ ದ ಥಿಕ್ನೆಸ್ ಆಫ್ ಐ ಲೆನ್ಸ್. The focal length of the lens changing its shape. ಅಂದ್ರೆ ಯಾವಾಗ ಥಿಕ್ನೆಸ್ ಚೇಂಜ್ ಆಗುತ್ತಲ್ಲ ಯೂಸಿಂಗ್ ciliary muscles, ಆವಾಗ ಫೋಕಲ್ ಲೆಂತ್ ಸಹಿತ ಚೇಂಜ್ ಆಗುತ್ತೆ. ಯಾವ್ದ್ರದ್ದು, ಐ ಲೆನ್ಸ್ದು. ಐ ಲೆನ್ಸ್ ಯಾವುದು, ಕಾನ್ಕೇವಾ ಕಾನ್ವೆಕ್ಸಾ? ಕಾನ್ವೆಕ್ಸ್. ಅರ್ಥ ಆಗ್ತಿದ್ದೀರಾ? ಸೊ ಇಟ್ ಈಸ್ ಎ ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಕಣ್ಣಿನಲ್ಲಿರುವ ಲೆನ್ಸ್ ಯಾವುದು ಅಂತ ಕೇಳಿದ್ರೆ ಜನರಲ್ ಆಗಿ ನೀವು ಕನ್ಫ್ಯೂಸ್ ಆಗ್ಲಾರ್ದೆ ಕಾನ್ವೆಕ್ಸ್ ಲೆನ್ಸ್ ಅಂತಾನೆ ಹೇಳಿ, ಅಥವಾ ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳಿ. ಕ್ಲಿಯರ್? ಓಕೆ, ಸೊ ಇಲ್ಲಿ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಓಕೆ, ಇದು ಫೋಕಲ್ ಲೆಂತನ್ನು ಚೇಂಜ್ ಮಾಡುತ್ತೆ. ಇಲ್ಲಿ ಫೋಕಲ್ ಲೆಂತ್ ಎಫ್. ಓಕೆ, ಸೊ ಫೋಕಲ್ ಲೆಂತ್ ಏನಕ್ಕೆ ಯೂಸ್ ಆಗುತ್ತೆ, ಪವರ್ ಆಫ್ ದ ಐ. ಓಕೆ, ಪವರ್ ಆಫ್ ದ ಐ. ಸೊ ಪವರ್ ಮತ್ತೆ ಫೋಕಲ್ ಲೆಂತ್ ಯಾವ ಥರ ರಿಲೇಟ್ ಆಗಿದೆ, ಇನ್ವರ್ಸಲಿ ರಿಲೇಟೆಡ್. ಯಾವ ಥರ, ಪಿ ಈಸ್ ಇನ್ವರ್ಸಲಿ ರಿಲೇಟೆಡ್ ಟು focal length ಅಥವಾ focal length is inversely related to power. Clear? Okay, next ನೋಡೋಣ. ರೆಟಿನಾ ಅಂದ್ರೇನು? ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿ ನಾವು ಲೆನ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ ಬೈ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಲೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಬೀಳೋ ಇಮೇಜ್ ಯಾವ್ದಾಗಿರುತ್ತೆ, ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ, ರೈಟ್? ಸ್ಕ್ರೀನ್ ಮೇಲೆ ಬೀಳಲಾರ್ದ ಇಮೇಜ್ ಏನಾಗಿರುತ್ತೆ, ವರ್ಚುವಲ್ ಎರೆಕ್ಟೆಡ್ ಆಗಿರುತ್ತೆ. ಸೊ ಆ ಸ್ಕ್ರೀನ್ ಏನಿದೆಯಲ್ಲ, ಅಲ್ಲಿ ನಾವು ಲ್ಯಾಬಲ್ಲಿ ಮಾಡೋ ಎಕ್ಸ್ಪೆರಿಮೆಂಟ್ಗೆ ಯೂಸ್ಫುಲ್ ಆಗುತ್ತೆ ಇಮೇಜ್ನ ಆಬ್ಟೈನ್ ಮಾಡ್ಕೊಳ್ಳೋಕ್ಕೆ. ಬಟ್ ಕಣ್ಣಿನಲ್ಲಿ ಒಂದು ಸ್ಕ್ರೀನ್ ಬೇಕಲ್ಲ, ಆ ಸ್ಕ್ರೀನ್ ಯಾವುದಂತಂದ್ರೆ ರೆಟಿನಾ. ಇಟ್ ಈಸ್ ಎ ಫೋಟೋ ಸೆನ್ಸಿಟಿವ್ ಅ ಸ್ಕ್ರೀನ್ ಆನ್ ವಿಚ್ ಇಮೇಜ್ ಕ್ಯಾನ್ ಬಿ ಒಬ್ಟೈನ್ಡ್. ಅರ್ಥ ಆಯ್ತಾ? ಸೊ ಇಟ್ ಈಸ್ ರೆಟಿನಾ ಈಸ್ ನಥಿಂಗ್ ಬಟ್ ಎ ಸ್ಕ್ರೀನ್. ಓಕೆ, ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ರೆಟಿನಾ ಈಸ್ ನಥಿಂಗ್ ಬಟ್ ಸ್ಕ್ರೀನ್. ರೆಟಿನಾ ಈಸ್ ನಥಿಂಗ್ ಬಟ್ ಅ ಸ್ಕ್ರೀನ್. ಈ ರೆಟಿನಾದಲ್ಲಿ
ಎರಡು ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ, ಒಂದು ಕೋನ್ಸ್ ಅಂಡ್ ಇನ್ನೊಂದು ರಾಡ್ಸ್ ಅಂತ. ಕೋನ್ಸ್ ಏನ್ ಮಾಡುತ್ತೆ ಮತ್ತೆ ರಾಡ್ಸ್ ಏನ್ ಮಾಡುತ್ತೆ? ರಾಡ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಅಮೌಂಟ್ ಆಫ್ ಇಂಟೆನ್ಸಿಟಿ ಅಥವಾ ಬ್ರೈಟ್ನೆಸ್ ಆಫ್ ದ ಇಮೇಜ್ ನ ಕಂಟ್ರೋಲ್ ಮಾಡುತ್ತೆ. ಬ್ರೈಟ್ನೆಸ್ ಜಾಸ್ತಿ ಇರಬೇಕಾ ಅಥವಾ ಕಮ್ಮಿ ಇರಬೇಕಾ. ಮತ್ತೆ ಕೋನ್ಸ್ ಏನ್ ಯೂಸ್ ಮಾಡುತ್ತೆ? ಆಬ್ಜೆಕ್ಟ್ ಕಲರ್ನ, ಇಮೇಜ್ ಫಾರ್ಮ್ ಆಗುತ್ತಲ್ಲ, ಇಮೇಜ್ ಏನಾಗಿರುತ್ತೆ? ಇಟ್ ಇಸ್ ದ ಆಕ್ಚುಯಲ್ ಪ್ರೆಸೆಂಟೇಷನ್ ಆಫ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಯಾವ ತರ ಇರುತ್ತೆ ಅದೇ ತರ ನಮಗೆ ಕಾಣಬೇಕು. ಸೊ ಕಲರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈ ಕಲರ್ ಯಾವ್ದು ಸಹಾಯದಿಂದ ನಾವು ಪಡ್ಕೋತೀವಿ ಅಂತಂದ್ರೆ ದಟ್ ಈಸ್ ಯೂಸಿಂಗ್ ಕೋನ್ಸ್. ಮತ್ತೆ ಬ್ರೈಟ್ನೆಸ್ ಯೂಸಿಂಗ್ ಅ ರಾಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ರೆಟಿನಾ ಅಂತಂದ್ರೆ ಡೆಲಿಕೇಟ್ ಮೆಂಬ್ರೇನ್ ಕಂಟೈನಿಂಗ್ ಅ ನಂಬರ್ ಆಫ್ ಲೈಟ್ ಸೆನ್ಸಿಟಿವ್ ಸೆಲ್ಸ್. light sensitive cells. It acts as a screen on which the image is formed. ಈ ರೆಟಿನಾದಲ್ಲಿ ನಮಗೆ ಟೂ ಇಂಪಾರ್ಟೆಂಟ್ ಪಾರ್ಟ್ ಬರುತ್ತೆ, ಒಂದು ರಾಡ್ಸ್, ಇನ್ನೊಂದು ಕೋನ್ಸ್. ರಾಡ್ಸ್ ಏನ್ ಮಾಡುತ್ತೆ? ದ ರಾಡ್ ಶೇಪ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ರೆಟಿನಾ ಆಫ್ ಐ ವಿಚ್ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್. ಅಂದ್ರೆ ಇಲ್ಲಿ ಡಿಮ್ ಲೈಟ್ ಬಿದ್ರೆ ಈ ರಾಡ್ಸ್ ಆಕ್ಟಿವೇಟ್ ಆಗುತ್ತೆ. ಯಾಕೆಂದ್ರೆ ಇಟ್ ಈಸ್ ಎ ಸೆನ್ಸಿಟಿವ್ ಸೆಲ್ಸ್. ಇಲ್ಲಿ ನೋಡ್ಬೋದು ನೀವು, ಪ್ರೆಸೆಂಟ್ ಇನ್ ರೆಟಿನಾ ಆಫ್ ಐ ವಿಚ್ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಸೇ ಇಟ್ ಇಸ್ ಅ ಬ್ರೈಟ್ನೆಸ್. ಯಾವಾಗ ಬ್ರೈಟ್ನೆಸ್ ತುಂಬಾ ಕಮ್ಮಿ ಇರುತ್ತೆ ಅಥವಾ ಡಿಮ್ ಆಗಿರುತ್ತೆ, ಈ ಸೆಲ್ಸ್ ಆಕ್ಟಿವೇಟ್ ಆಗಿರುತ್ತೆ. ಯಾವುದು? ರಾಡ್ಸ್. ಮತ್ತೆ ಕೋನ್ಸ್, ದ ಕೋನ್ ಶೇಪ್ಡ್ ಸೆಲ್ಸ್. ಈ ರಾಡ್ಸ್ ಮತ್ತೆ ಕೋನ್ಸ್ ಇಸ್ ನಥಿಂಗ್ ಬಟ್ ಅ ಸೆಲ್ಸ್. ಯಾಕೆ ಇದನ್ನ ಕೋನ್ಸ್ ಅನ್ಬೇಕು, ಇದಕ್ಕೆ ರಾಡ್ಸ್ ಅನ್ಬೇಕಂದ್ರೆ ಬೇಸ್ಡ್ ಆನ್ ದ ಶೇಪ್ ಆಫ್ ಅ ಸೆಲ್ಸ್. ಇಲ್ಲಿ ನೋಡ್ಬೋದು, ಕೋನ್ಸ್, ದ ಕೋನ್ ಶೇಪ್ಡ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ರೆಟಿನಾ ಆಫ್ ಅನ್ ಐ ವಿಚ್ ಆರ್ ಸೆನ್ಸಿಟಿವ್ ಟು ಬ್ರೈಟ್ ಲೈಟ್. ಇಲ್ಲಿ ಈ ರಾಡ್ಸ್ ಅನ್ನೋದು ಡಿಮ್ ಲೈಟ್ಗೆ ಸೆನ್ಸಿಟಿವ್ ಆಗಿದ್ರೆ, ಈ ಕೋನ್ಸ್ ಅನ್ನೋದು ಬ್ರೈಟ್ ಲೈಟ್ಗೆ ಸೆನ್ಸಿಟಿವ್ ಆಗಿರುತ್ತೆ. ಯಾವಾಗ ಬ್ರೈಟ್ ಲೈಟ್ ಬೀಳುತ್ತೆ ಅವಾಗ ಕೋನ್ಸ್ ಆಕ್ಟಿವೇಟ್ ಆಗುತ್ತೆ, ಡಿಮ್ ಲೈಟ್ ಯಾವಾಗ ಬೀಳುತ್ತೆ ಅವಾಗ ರಾಡ್ಸ್ ಆಕ್ಟಿವೇಟ್ ಆಗಿರುತ್ತೆ. ಬಟ್ ಈ ಸ್ಪೆಷಾಲಿಟಿ ಆಫ್ ಅ ಕೋನ್ಸ್ ಏನಂತಂದ್ರೆ ಇಟ್ ಆಲ್ಸೋ ಡಿಟರ್ಮೈನ್ ದ ಕಲರ್ ಆಫ್ ಅನ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಸೊ ಇಲ್ಲಿ ರಾಡ್ಸ್ ಅಂಡ್ ಕೋನ್ಸ್ ಆಯ್ತು. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಶನ್ ಬರ್ಬೋದು, ಏನಂತಂದ್ರೆ ವಿಚ್ ಒನ್ ಈಸ್ ಸೆನ್ಸಿಟಿವ್ ಫಾರ್ ಬ್ರೈಟ್ ಲೈಟ್ ಅಂಡ್ ವಿಚ್ ಒನ್ ಈಸ್ ಸೆನ್ಸಿಟಿವ್ ಫಾರ್ ಡಿಮ್ ಲೈಟ್ ಅಂತ. ಸೊ your answer will be the cells which are sensitive to dim light are called rods and the cells which are sensitive to bright light are called cones. ಅರ್ಥ ಆಯ್ತಾ? ನೆಕ್ಸ್ಟ್, ಆಪ್ಟಿಕ್ ನರ್ವ್. ಈ ಆಪ್ಟಿಕ್ ನರ್ವ್ ನ ಆಪ್ಟಿಕಲ್ ನರ್ವ್ ಅಂತಾನು ಕರೀತಾರೆ, ಕನ್ಫ್ಯೂಸ್ ಆಗಬಾರ್ದು. ಓಕೆ, ಆಪ್ಟಿಕಲ್ ನರ್ವ್ ಏನ್ ಮಾಡುತ್ತೆ? ಸೊ ಇಲ್ಲಿ ನಮ್ಮ ರೆಟಿನ ಮೇಲೆ ಬಿದ್ದಂತಹ ಇಮೇಜ್ ಏನೈತಲ್ಲ, ಆ ಇಮೇಜ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ನ ಇದು ಕ್ಯಾರಿ ಮಾಡುತ್ತೆ. ಯಾವುದು? ಆಪ್ಟಿಕಲ್ ನರ್ವ್. ಎಲ್ಲಿ ಕ್ಯಾರಿ ಮಾಡುತ್ತೆ? ಮೈಂಡ್ಗೆ. ಮೈಂಡ್ ಏನ್ ಮಾಡುತ್ತೆ? ಪ್ರಾಸೆಸ್ ಮಾಡುತ್ತೆ. ಇಟ್ಸ್ ಲೈಕ್ ಎ CPU ಆಫ್ ದ ಕಂಪ್ಯೂಟರ್. ಓಕೆ, ಸೊ ಆ ಇಮೇಜ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ ನ ಮತ್ತೆ ನಮಗೆ ವಿಜುವಲ್ ಆಗಿ ಕಾಣಿಸೋ ಹಾಗೆ ಯಾವ್ದು ಮಾಡುತ್ತೆ? ಬ್ರೈನ್ ಅನಾಲಿಸಿಸ್ ಮಾಡುತ್ತೆ. ಆ ಸಿಗ್ನಲ್ ನ ಯಾರು ತರ್ತಾರೆ? ಆಪ್ಟಿಕ್ ನರ್ವ್. ಸೊ ನೀವು ನೋಡ್ಬೋದು, ಇಟ್ ಟ್ರಾನ್ಸ್ಪೋರ್ಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ ದ ರೆಟಿನಾ ಟು ದ ಬ್ರೈನ್. ನೀವು ನೋಡ್ಬೋದು ಇಲ್ಲಿ ನೋಡಿ, ಇಟ್ ಟ್ರಾನ್ಸ್ಪೋರ್ಟ್ಸ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ ದ ರೆಟಿನಾ ಟು ದ ಬ್ರೈನ್. ಗಾಟ್ ಇಟ್? ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯ್ತು, ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ ಅಂಡ್ ದೇರ್ ಫಂಕ್ಷನ್ಸ್. ಮತ್ತೆ ನೋಡೋಣ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒನ್, ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ, ದಟ್ ಈಸ್ ಅ ಐ ಲೆನ್ಸ್. ಐ ಲೆನ್ಸ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಇಟ್ ಈಸ್ ಅ ಕಾನ್ವೆಕ್ಸ್ ಲೆನ್ಸ್. ನೋಡೋಣ, ಐ ಲೆನ್ಸ್. ಐ ಲೆನ್ಸ್ ಎ ಫೈಬ್ರಸ್ ಜೆಲ್ಲಿ ಲೈಕ್ ಟ್ರಾನ್ಸ್ಪರೆಂಟ್ ಕಾನ್ವೆಕ್ಸ್ ಲೆನ್ಸ್. ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಡೆಫಿನೇಷನ್ ಸಹಿತ ಕೇಳಲ್ಲ. ಜಸ್ಟ್ ಯು ರಿಮೆಂಬರ್ ದಿಸ್ ಒನ್, ಕಾನ್ವೆಕ್ಸ್ ಲೆನ್ಸ್. ಓಕೆ, ಇಟ್ ಫಾರ್ಮ್ಸ್ ಕಾನ್ವೆಕ್ಸ್ ಲೆನ್ಸ್ ಪ್ರಾಪರ್ಟೀಸ್ ಆಲ್ರೆಡಿ ನಾವು ಓದಿದೀವಲ್ವಾ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್? ಇಟ್ ಈಸ್ ಆಲ್ವೇಸ್ ಆಫ್
it forms both real as well as virtual image, but up to first focus ವರೆಗೆ towards the left hand side, it always forms real and inverted image. But when object is in between optical center and first focus, then it forms a virtual image, right? So total ನಮಗೆ 6 ಕೇಸಸ್ ಇರುತ್ತೆ. 5 ಕೇಸಸ್ ಅಲ್ಲಿ ನಮಗೆ ರಿಯಲ್ ಇಮೇಜಸ್ ಸಿಗುತ್ತೆ, ಆ ರಿಯಲ್ ಇಮೇಜ್ ಇನ್ವರ್ಟೆಡ್ ಆಗಿರುತ್ತೆ, ರೈಟ್? ಸೊ ಅದರಿಂದ ನಮಗೆ ಮ್ಯಾಕ್ಸಿಮಮ್ ಕೇಸಸ್ನ ಕನ್ಸಿಡರ್ ಮಾಡ್ಕೊಳ್ಳೋದು ದಟ್ ಫಾರ್ಮ್ಸ್ ಆ ರಿಯಲ್ ಇಮೇಜ್ ಅಂತ. ಸೊ ಅದರಿಂದ ನೀವು ನೋಡ್ಬೋದು ಇಲ್ಲಿ ಇಟ್ ಫಾರ್ಮ್ಸ್ ರಿಯಲ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಆನ್ ದ ರೆಟಿನಾ. ರೆಟಿನಾ ಮೇಲೆ ಇಮೇಜ್ ಫಾರ್ಮ್ ಆಗುತ್ತಲ್ಲ, ಆ ಇಮೇಜ್ ಯಾವುದು ಫಾರ್ಮ್ ಮಾಡುತ್ತೆ? ದಟ್ ಈಸ್ ಐ ಲೆನ್ಸ್. ಐ ಲೆನ್ಸ್ ಯಾವ ಟೈಪ್ ಆಫ್ ಲೆನ್ಸ್? ಇಟ್ ಈಸ್ ದ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಯಾವ ತರ ಇಮೇಜ್ ನ ಫಾರ್ಮ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಐ? It always forms a real and inverted image on the retina. Clear? Next, illi power of accommodation. What is the importance of a power of accommodation? ನೋಡಿ, ನಾರ್ಮಲ್ ಆಗಿ ಒಂದು ಲೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅದಕ್ಕೆ ಫಿಕ್ಸ್ಡ್ ಥಿಕ್ನೆಸ್ ಇರುತ್ತೆ, ಫಿಕ್ಸ್ಡ್ ರೇಡಿಯಸ್ ಇರುತ್ತೆ, ಅದೇ ರೀತಿ ಫಿಕ್ಸ್ಡ್ ಫೋಕಲ್ ಲೆಂತ್ ಇರುತ್ತೆ, ಓಕೆ. ಬಟ್ ನಮ್ಮ ಕಣ್ಣಿನಲ್ಲಿರುವಂತಹ ಲೆನ್ಸ್ ಏನಾಗಿರುತ್ತೆ? ಈ ಫೋಕಲ್ ಲೆಂತ್ನ ಮತ್ತೆ ರೇಡಿಯಸ್ನ ಮತ್ತೆ ಥಿಕ್ನೆಸ್ನ ಚೇಂಜ್ ಮಾಡ್ಬೋದು. ನೀವು ಕೇಳ್ಬೋದು, ಸರ್ ಈ ಫೋಕಲ್ ಲೆಂತ್ನ ಚೇಂಜ್ ಮಾಡದೆ ಅದೇ ರೀತಿ ಆಸ್ ಇಟ್ ಈಸ್ ಯೂಸ್ ಮಾಡಿದ್ರೆ ಏನಾಗ್ಬೋದು? ಸೊ ನಮಗೆ ನೋಡಬೇಕಾಗಿರುವ ವಸ್ತು ನಮಗೆ ಕ್ಲಿಯರ್ ಆಗಿ ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಯಾವುದೋ ದೂರದ ವಸ್ತು ನೋಡ್ತೀನಿ, ಓಕೆ. ಈ ತರ ದೂರದ ವಸ್ತು ನೋಡ್ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ, ನೀವು ಅದನ್ನ ಫೋಕಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ದೂರದಲ್ಲಿರುವ ಒಂದು ಮರನ ನೋಡಬೇಕು ಅಥವಾ ಗುಡ್ಡನ ನೋಡ್ಬೇಕು, ಏನ್ ಮಾಡ್ತೀರಾ? ಸಡನ್ ಆಗಿ ನೀವು ನೋಡಿದ ತಕ್ಷಣ ನಿಮಗೆ ಗುಡ್ಡ ಅಥವಾ ಮರ ಕಾಣಲ್ಲ. ಫಸ್ಟ್ ನೀವೇನ್ ಮಾಡ್ತೀರಾ? ಅದನ್ನ ಸ್ವಲ್ಪ ಹೊತ್ತು ನೋಡ್ತೀರಾ. ಅಲ್ಲಿ ನೋಡೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಕಣ್ಣು ಏನ್ ಮಾಡುತ್ತೆ? ಆ ಮರ ಅಥವಾ ಗುಡ್ಡದ ಮೇಲೆ ಫೋಕಸ್ ಮಾಡುತ್ತೆ. ಅಂದ್ರೆ ಇಟ್ ಅಡ್ಜಸ್ಟಿಂಗ್ ಆ ಫೋಕಲ್ ಲೆಂತ್. ಕ್ಲಿಯರ್ ಆಗಿ ನೋಡಕ್ಕೆ ಆ ಫೋಕಲ್ ಲೆಂತ್ ನ ಅಡ್ಜಸ್ಟ್ ಮಾಡುತ್ತೆ. ಸೊ ದ್ಯಾಟ್ ಮೀನ್ಸ್ ನಮ್ಮ ಕಣ್ಣಿನಲ್ಲಿರುವ ಹ್ಯೂಮನ್ ಲೆನ್ಸ್ ಇದೆಯಲ್ಲ, ಐ ಲೆನ್ಸ್, ಅದು ವೇರಿಯಬಲ್ ಫೋಕಲ್ ಲೆಂತ್ ಆಗಿರುತ್ತೆ. ಸೊ ಈ ಎಬಿಲಿಟಿನ, ಫಾರ್ ಎಕ್ಸಾಂಪಲ್, ದೂರದ ವಸ್ತುನ ನೋಡ್ಬೋದು. ಸಪೋಸ್ ನಮ್ಮ ಐ ಲೆನ್ಸ್ ಫಿಕ್ಸ್ಡ್ ಫೋಕಲ್ ಲೆಂತ್ ಆಗಿದ್ರೆ ಅಥವಾ ಫಿಕ್ಸ್ಡ್ ಥಿಕ್ನೆಸ್ ಆಗಿದ್ರೆ ಏನಾಗ್ತಿತ್ತು? ಸೊ ಒಂದು ಆಬ್ಜೆಕ್ಟ್ನ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ನೋಡೋಕ್ಕಾಗ್ತಿತ್ತು ಅಥವಾ ಸಮೀಪ ಇರುವ ವಸ್ತುಗಳನ್ನು ಮಾತ್ರ ನೋಡೋಕ್ಕೆ ಸಾಧ್ಯ ಆಗ್ತಿತ್ತು. ಬಟ್ ಇವಾಗ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಸಮೀಪ ಇರುವ ವಸ್ತುಗಳನ್ನು ನೋಡ್ತಾ ಇದ್ದೀವಿ, ಅದೇ ರೀತಿ ದೂರದಲ್ಲಿರುವ ವಸ್ತುಗಳನ್ನು ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ, ಓಕೆ. ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಹ್ಯೂಮನ್ ಐ, ಡಿಫೆಕ್ಟೆಡ್ ಹ್ಯೂಮನ್ ಐ ಬಗ್ಗೆ ಮಾತಾಡ್ತಿಲ್ಲ. ದಟ್ ಈಸ್ ಮಯೋಪಿಯಾ ಅಂಡ್ ಹೈಪರ್ಮೆಟ್ರೋಪಿಯಾ ಆಸ್ ವೆಲ್ ಆಸ್ ಪ್ರೆಸ್ ಬಯೋಪಿಯಾ. ಸೊ ನಾರ್ಮಲ್ ಹ್ಯೂಮನ್ ಐ ಇನ್ಫಿನಿಟಿಯಲ್ಲಿ ಇರುವ ಆಬ್ಜೆಕ್ಟ್ನು ಸಹಿತ ನೋಡುತ್ತೆ, ಅದೇ ರೀತಿ ಸಮೀಪ ಇರುವ ಅಂದ್ರೆ ಅಪ್ ಟು 25 ಸೆಂಟಿಮೀಟರ್ ಆಬ್ಜೆಕ್ಟ್ನ ಸಹಿತ ಕ್ಲಿಯರ್ ಆಗಿ ನೋಡುತ್ತೆ. ಈ ಮಧ್ಯದಲ್ಲಿರುವ ಡಿಸ್ಟೆನ್ಸ್ ಏನಿದೆಯಲ್ಲ, ಆ ಡಿಸ್ಟೆನ್ಸ್ ಅಲ್ಲಿ ಯಾವುದೇ ಆಬ್ಜೆಕ್ಟ್ ಇರಲಿ, ಕ್ಲಿಯರ್ ಆಗಿ ನೋಡ್ಬೇಕಂತಂದ್ರೆ ಇಟ್ ಶುಡ್ ಅಡ್ಜಸ್ಟ್ ಇಟ್ಸ್ ಅ ಫೋಕಲ್ ಲೆಂತ್, ಥಿಕ್ನೆಸ್ನ ಕಂಟ್ರೋಲ್ ಮಾಡಬೇಕು. ಸೊ ಆ ಎಬಿಲಿಟಿನ ನಾವು ದೂರ ಇರುವ ವಸ್ತುಗಳನ್ನು ಕ್ಲಿಯರ್ ಆಗಿ ನೋಡಬೇಕು, ಅದೇ ರೀತಿ ಸಮೀಪ ಇರುವ ವಸ್ತುಗಳನ್ನು ಕ್ಲಿಯರ್ ಆಗಿ ನೋಡಬೇಕು ಅಂತಂದ್ರೆ ನಮಗೆ ಒಂದು ಪ್ಯಾರಾಮೀಟರ್ ಬೇಕು. ಆ ಪ್ಯಾರಾಮೀಟರ್ ನಾವಿಲ್ಲಿ ಪವರ್ ಆಫ್ ಅಕೊಮಡೇಷನ್ ಅಂತ ಕರಿತೀವಿ. ಸೊ ನಮಗೆ ಅರ್ಥ ಆಯಿತು, ಪವರ್ ಆಫ್ ಅಕೊಮಡೇಷನ್ ಅಂದ್ರೆ ಅರ್ಥ ಆಯಿತು. ಬಟ್ ಎಕ್ಸಾಮಲ್ಲಿ ಯಾವ ಥರ ಬರೆಯೋದು? ಇಟ್ ಈಸ್ ಎಬಿಲಿಟಿ ಆಫ್ ಆನ್ ಐ, ಹ್ಯೂಮನ್ ಐ, ಟು ಫೋಕಸ್ distant object as well as nearby object so that human eye can see that object very clearly without any strain. ಈ ಎಬಿಲಿಟಿನ ನಾವು ಪವರ್ ಆಫ್ ಅಕೊಮಡೇಷನ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ವೈಸ್ ನೋಡೋದಾದ್ರೆ, ದ ಎಬಿಲಿಟಿ ಆಫ್ ದ ಐ ಟು ಫೋಕಸ್ ಆನ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ಆನ್ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಆನ್ ದ ರೆಟಿನಾ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡೆಫಿನೇಷನ್. ದ ಎಬಿಲಿಟಿ ಆಫ್ ಐ ಟು ಫೋಕಸ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಆಸ್ ವೆಲ್ ಆಸ್ ನಿಯರ್ ಬೈ ಆಬ್ಜೆಕ್ಟ್ಸ್ ಆನ್ ದ ರೆಟಿನಾ. ಫೋಕಸ್ ಮಾಡಿದ್ರೆ ಏನಾಗುತ್ತೆ? ರೆಟಿನಾ ಮೇಲೆ ಫೋಕಸ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ರೆಟಿನಾ ಮೇಲೆ.
ಅಲ್ಲಿ ಇಮೇಜ್ ಫಾರ್ಮ್ ಆದ್ರೆ ಏನಾಗುತ್ತೆ, ಆಪ್ಟಿಕಲ್ ನರ್ವ್ ಆ ಇಮೇಜ್ ಸಿಗ್ನಲ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಬ್ರೈನ್ಗೆ ಕಳಿಸುತ್ತೆ. ಆ ಬ್ರೈನ್ ಪ್ರಾಸೆಸ್ ಮಾಡಿ ಅನಾಲಿಸಿಸ್ ಮಾಡಿ ನಿಮಗೆ ವಿಷನ್ ಕೊಡುತ್ತೆ, ಫೈನಲ್ ಔಟ್ಪುಟ್. ಅರ್ಥ ಆಗ್ತಿದೆನಾ? ನೆಕ್ಸ್ಟ್, ಯಾವ ತರ ಇದು ಫೋಕಸ್ ಮಾಡುತ್ತೆ? ದೂರದಲ್ಲಿರುವ ವಸ್ತುನು ನೋಡುತ್ತೆ ಈ ಐ, ಓಕೆ, ಸಮೀಪದಲ್ಲಿರುವ ವಸ್ತುನು ಸಹಿತ ನೋಡುತ್ತೆ. ಅದು ಹೇಗೆ ಸಾಧ್ಯ? ಬೈ ಚೇಂಜಿಂಗ್ ಇಟ್ಸ್ ಅ ಫೋಕಲ್ ಲೆಂತ್. ಯಾರು ಚೇಂಜ್ ಮಾಡ್ತಾರೆ? ಸೆಲೆರಿ ಮಸಲ್ಸ್. ಇಲ್ಲಿ ನೋಡಿ, ಬೈ ಚೇಂಜಿಂಗ್ ದ ಫೋಕಲ್ ಲೆಂತ್ ಆಫ್ ಇಟ್ಸ್ ಅ ಲೆನ್ಸ್ ಈಸ್ ಕಾಲ್ಡ್ ಪವರ್ ಆಫ್ ಅಕೊಮಡೇಷನ್ ಆಫ್ ಐ. ಎಷ್ಟು ಚೆನ್ನಾಗಿದೆ ನೋಡಿ ಡೆಫಿನೇಷನ್. ಅರ್ಥ ಮಾಡ್ಕೊಂಡ್ರೆ ಫಿಸಿಕ್ಸ್ ಅಲ್ಲಿ ಎಲ್ಲವೂ ಈಜಿ. ಓಕೆ, ಎಲ್ಲವೂ ತುಂಬಾ ತುಂಬಾ ಈಸಿ ಆಗಿರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಬೈ ಹಾರ್ಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಗಾನ್. ಸಬ್ಜೆಕ್ಟ್ ಯಾವುದೇ ಸಬ್ಜೆಕ್ಟ್ ಆದರೂ ಡಿಫಿಕಲ್ಟ್ ಆಗುತ್ತೆ. ಸೊ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್. ಓಕೆ, ಡು ನಾಟ್ ಬೈ ಹಾರ್ಟ್. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಡಿಸ್ಟಿಂಕ್ಟ್ಲಿ ವಿತೌಟ್ ಅ ಸ್ಟ್ರೈನ್ ಈಸ್ ಕಾಲ್ಡ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಅ ಡಿಸ್ಟಿಂಕ್ಟ್ ವಿಷನ್ ಆರ್ ದ ನಿಯರ್ ಪಾಯಿಂಟ್ ಆಫ್ ದ ಐ. ಏನಿದ್ರ ಅರ್ಥ? ಸೊ ಇಲ್ಲಿ ನಾನು ಎರಡು ಪಾಸಿಬಿಲಿಟಿ ಹೇಳಿದೆ. ಟು ಫೋಕಸ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಆನ್ ದ ರೆಟಿನಾ, ಮತ್ತೆ ಇನ್ನೊಂದು ಹೇಳಿದೆ ಆಲ್ಸೋ ಅಥವಾ ಆಸ್ ವೆಲ್ ಆಸ್ ನಿಯರ್ ಬೈ ದ ಆಬ್ಜೆಕ್ಟ್ಸ್ ಆನ್ ದ ರೆಟಿನಾ. ದ ಎಬಿಲಿಟಿ ಆಫ್ ಐ ಟು ಫೋಕಸ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ನಿಯರ್ ಬೈ ದ ಆಬ್ಜೆಕ್ಟ್ಸ್ ಆನ್ ದ ರೆಟಿನಾ ಅಂತ ಹೇಳಿದೆ. ಇಲ್ಲಿ ಟೂ ಕೇಸಸ್ ಬರುತ್ತಾ? ಡಿಸ್ಟೆಂಟ್ ಆಬ್ಜೆಕ್ಟ್ ಅಂದ್ರೆ ಫಾರ್ ಆಬ್ಜೆಕ್ಟ್ ಅಂತ ಕರಿಬಹುದಾ? ಸೊ ಆ ಫಾರ್ ಆಬ್ಜೆಕ್ಟ್ಗೆ ವಿತ್ ರೆಸ್ಪೆಕ್ಟ್ ಟು ಆ ಡಿಸ್ಟೆನ್ಸ್ ಅಲ್ಲಿ ನಾವು ಯಾವ ತರ ಕರಿತೀವಿ ಅಂದ್ರೆ ಫಾರ್ ಪಾಯಿಂಟ್ ಆಫ್ ಅನ್ ಆಬ್ಜೆಕ್ಟ್. ಸಮೀಪ ಇರುವ ಆಬ್ಜೆಕ್ಟ್ಗೆ ನಾವು ನಿಯರ್ ಪಾಯಿಂಟ್ ಅಂತ ಕರಿತೀವಿ. ಹಾಗಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಕೊಮಡೇಷನ್ ಹಿಯರ್ ವಿ ಹ್ಯಾವ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಒನ್ ಫಾರ್ ಪಾಯಿಂಟ್, ನೆಕ್ಸ್ಟ್ ಒನ್ ನಿಯರ್ ಪಾಯಿಂಟ್. ಫಾರ್ ಪಾಯಿಂಟ್ ಅಂದ್ರೇನು? The farthest distance from eye. The object can be seen clearly without any strain is called a far point. Near point andre just farthest point in the tegdu the nearest point or else the near point up to which the eye can be seen an object without any strain is called a near point. ಅರ್ಥ ಆಯ್ತಾ? ಹಾಗಿದ್ರೆ ನಾರ್ಮಲ್ ಹ್ಯೂಮನ್ ಐ ಯಾವ ತರ ನೋಡುತ್ತೆ? ಫಾರ್ ಪಾಯಿಂಟ್ ಎಲ್ಲಿವರೆಗೂ ನೋಡ್ಬೋದು? ಇನ್ಫೈನೈಟ್. ನೋಡಿ, ಭೂಮಿ ಮೇಲೆ ಇದ್ಕೊಂಡೆ ಸೂರ್ಯನ ನೋಡ್ಬೋದು, ಭೂಮಿ ಮೇಲೆ ಇದ್ಕೊಂಡೆ ಚಂದ್ರನ್ ನೋಡ್ಬೋದು, ಭೂಮಿ ಮೇಲೆ ನಿಂತ್ಕೊಂಡೆ ಶುಕ್ರ ಗ್ರಹನ ನೋಡ್ಬೋದು. ಸೊ ದೇ ಆರ್ ವೆರಿ ವೆರಿ ಫಾರ್. ಸೊ ದ್ಯಾಟ್ ಕ್ಯಾನ್ ಐ ಕನ್ಸಿಡರ್ ದ್ಯಾಟ್ ಡಿಸ್ಟೆನ್ಸ್ ಆಸ್ ಎ ಇನ್ಫೈನೈಟ್? ನೀವು ಕೇಳ್ತೀರಾ ಸರ್ ಇನ್ಫೈನೈಟ್ ಆಗಿ ಕೇಳ್ತೀರಾ? ಫಾರ್ ಎಕ್ಸಾಂಪಲ್ ನಾನು ಚಂದ್ರನ್ ದೂರ ತಗೊಂಡ್ರೆ 3,82 ಕಿಲೋಮೀಟರ್, ಸಾರಿ 3,82,000 kilometers away ಇದೆ. There is a fixed distance ಅಲ್ವಾ? Yes, but compared to the size of eye lens, it is in terms of a centimeter. ಅಲ್ವಾ? ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? lakhs ಕಿಲೋಮೀಟರ್ ಅಲ್ಲಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ವೆರಿ 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 ಸ್ಮಾಲ್. ಸೊ ಅದರಿಂದ ಫಾರ್ ಪಾಯಿಂಟ್ ನ ನಾವು ಇನ್ಫೈನೈಟ್ ಪಾಯಿಂಟ್ ಅಂತ ಕರಿತೀವಿ ಫಾರ್ ಎ ನಾರ್ಮಲ್ ಹ್ಯೂಮನ್ ಐ. ನಿಯರ್ ಪಾಯಿಂಟ್ ಎಷ್ಟಾಗಿರುತ್ತೆ? ಅಪ್ ಟು 25 ಸೆಂಟಿಮೀಟರ್. 25 ಸೆಂಟಿಮೀಟರ್ಗಿಂತ ಸಮೀಪ ತಂದ್ರೆ ಏನಾಗುತ್ತೆ? ಬ್ಲರ್ ಬ್ಲರ್ ಕಾಣಿಸುತ್ತೆ. 25 ಸೆಂಟಿಮೀಟರ್ ಆಚೆ ತಗೊಂಡೋಗಿ ಆರಾಮಾಗಿ ಕ್ಲಿಯರ್ ಆಗಿ ನೋಡ್ಬೋದು. ನೀವು ನೋಡಿ 25 ಸೆಂಟಿಮೀಟರ್ ಇಂದ ಇಟ್ಕೊಂಡು ಆರಾಮಾಗಿ ಓದ್ಬೋದು. ಸಮೀಪ ತರ್ರಿ ಏನಾಗುತ್ತೆ? ನಿಮಗೆ ಕಷ್ಟ ಆಗುತ್ತೆ. ಸೊ ನಿಯರ್ ಪಾಯಿಂಟ್ ಎಷ್ಟಾಗಿರುತ್ತೆ ಅಂದ್ರೆ 25 ಸೆಂಟಿಮೀಟರ್. ಎಲ್ಲಿಂದ? ಹ್ಯೂಮನ್ ಐ ಇಂದ. ಫಾರ್ ಪಾಯಿಂಟ್ ಎಷ್ಟಾಗಿರುತ್ತೆ? ಇನ್ಫೈನೈಟ್. ಸೊ ದ ರೇಂಜ್ ಆಫ್ ವಿಷನ್ ಎಷ್ಟಾಗಿರುತ್ತೆ? ರೇಂಜ್ ಆಫ್ ವಿಷನ್ that is infinite to 25 centimeter. Infinite to 25 centimeter. Is it clear? Next, the fourth is the definition of the near point as well as far point. Illi nodbodu ನೀವು. Okay? The minimum distance. Okay, ಇದನ್ನ ನಿಯರ್ ಪಾಯಿಂಟ್ ಅಂತಾನೂ ಕರಿಬಹುದು. ನಿಯರ್ ಪಾಯಿಂಟ್. ಸೊ farthest distance
ಪವರ್ ಪಾಯಿಂಟ್. Okay, so either value as to for normal human eye, that is infinite. For this, the power of accommodation ಆಯ್ತು. For this, it is 25 centimeter. Okay, clear? Next, ಇಲ್ಲಿ ಡಿಫೆಕ್ಟ್ಸ್ ಆಫ್ ಹ್ಯೂಮನ್ ಐ. ಇಲ್ಲಿ ಅನೇಕ ಕಣ್ಣಿನ ನ್ಯೂನತೆಗಳಿದೆ. ಓಕೆ, ಬಟ್ ನಮಗೆ ನಮ್ಮ ಸಿಲೆಬಸ್ ಇರೋದು ಕೇವಲ ಎರಡೇ ಎರಡು. ಒಂದು ಮಯೋಪಿಯಾ, ಇನ್ನೊಂದು ಹೈಪರ್ ಮೆಟ್ರೋಪಿಯಾ. ಇನ್ನೆರಡಿದೆ, ಪ್ರೆಸ್ ಬಯೋಪಿಯಾ ಆಸ್ ವೆಲ್ ಆಸ್ ಕ್ಯಾಟರಾಕ್ಟ್ ಅಂತ. ಜಸ್ಟ್ ನೀವು ಓವರ್ ವ್ಯೂ ನೋಡ್ಕೊಂಡ್ರೆ ಸಾಕು. ಸೊ ಮಯೋಪಿಯಾ ಅಂದ್ರೇನು ಮತ್ತೆ ಹೈಪರ್ ಮೆಟ್ರೋಪಿಯಾ ಅಂದ್ರೇನು? ನೀವು ನೋಡಿ, ಸ್ವಲ್ಪ ವಯಸ್ಸಾದವರು ಅಥವಾ ನಾರ್ಮಲ್ ಆಗಿ ಕೆಲವು ಜನಕ್ಕೆ ದೂರದ ವಸ್ತುಗಳನ್ನು ನೋಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಇನ್ನು ಕೆಲವು ಜನರಿಗೆ ಅಥವಾ ವ್ಯಕ್ತಿಗಳಿಗೆ ಸಮೀಪ ಇರೋ ವಸ್ತುಗಳನ್ನು ನೋಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಎರಡು ಡಿಫೆಕ್ಟ್ಸ್ ಏನಿದೆಯಲ್ಲ, ಸಪರೇಟ್ ಮಾಡಿ ನಾವು ತಿಳ್ಕೊಂಡ್ರೆ ಯಾರು ಸಮೀಪ ಇರುವ ವಸ್ತುಗಳನ್ನು ಆರಾಮ್ಸೆ ನೋಡ್ತಾರೆ ಅಥವಾ ಯಾರು ದೂರ ವಸ್ತುಗಳನ್ನು ಆರಾಮ್ಸೆ ನೋಡ್ತಾರೆ, ಈ ಎರಡು ಆರಾಮ್ಸೆ ನೋಡೋರು ನಾರ್ಮಲ್ ಹ್ಯೂಮನ್ ಐ ಅಂತಾನೆ ಹೇಳ್ಬೋದು. ಅವರ ಕಣ್ಣಿಗೆ ಯಾವುದೇ ನ್ಯೂನತೆ ಇಲ್ಲ, ಅಂದ್ರೆ ಡಿಫೆಕ್ಟ್ಸ್ ಇಲ್ಲ. ಯಾರಿಗೆ ಡಿಫೆಕ್ಟ್ಸ್ ಇರುತ್ತೆ ಅವ್ರ ಬಗ್ಗೆ ಮಾತಾಡ್ತಿರೋದು. ಓಕೆ, ಸೊ ಇಲ್ಲಿ ಮಯೋಪಿಯಾ ಮತ್ತೆ ಹೈಪರ್ ಮೆಟ್ರೋಪಿಯಾ. ಇಲ್ಲಿ ಮಯೋಪಿಯಾ ಅಂದ್ರೇನು? ಶಾರ್ಟ್ ಸೈಟೆಡ್ನೆಸ್ ಅಂತಾನೆ ಹೇಳ್ತೀವಿ. ಅಂದ್ರೇನು? ಇಲ್ಲಿ ಮಯೋಪಿಯಾ ಅಂತಂದ್ರೆ ನೀವು ಡೆಫಿನೇಷನ್ ವೈಸ್ ನೋಡ್ಬೋದು. ಡಿಫೆಕ್ಟ್ಸ್ ಆಫ್ ವಿಷನ್ ಡ್ಯೂ ಟು ವಿಚ್ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಐ ಕ್ಯಾನ್ ನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಅಂದ್ರೇನು? ಫಾರ್ ಎಕ್ಸಾಂಪಲ್, ನನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನನಗೆ ಸಮೀಪ ಇರೋ ವಸ್ತುಗಳನ್ನು ಆರಾಮ್ಸೆ ನೋಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಮುಂದೆ ತುಂಬ ಸೆಟಪ್ ಇದೆ. ಓಕೆ, ಎಲೆಕ್ಟ್ರಾನಿಕ್ ಡಿವೈಸಸ್ ಸೆಟಪ್ ಇದೆ, ಕ್ಯಾಮರಾ ಇದೆ. ಓಕೆ, ಇಲ್ಲಿ ಮಾನಿಟರ್ ಇದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ಸುತ್ತಮುತ್ತ ವಸ್ತುಗಳನ್ನು ನಾನು ಯಾವುದೇ ಸ್ಟ್ರೈನ್, ನನ್ನ ಕಣ್ಣಿಗೆ ಯಾವುದೇ ತೊಂದರೆ ಆಗದೆ ಹಾಗೆ ನಾನು ನೋಡ್ಕೊಂಡಿದ್ದೇನೆ. ಬಟ್ ನಾನು ದೂರದ ವಸ್ತುಗಳನ್ನು ನೋಡ್ಬೇಕಂದ್ರೆ ನನಗೆ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂದರೆ ನಾನು ಕ್ಲಿಯರ್ ಆಗಿ ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ. ವಸ್ತುಗಳು ಕಾಣಿಸ್ತಿದೆ, ಆಬ್ಜೆಕ್ಟ್ಸ್ ಕಾಣಿಸ್ತಿದೆ, ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಈ ಡಿಫೆಕ್ಟ್ನೇ ನಾವು ಮಯೋಪಿಯಾ ಅಂತ ಕರಿತೀವಿ, ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ. ಅಂದ್ರೆ ಯಾವ ವ್ಯಕ್ತಿಗೆ ಸಮೀಪ ಇರೋ ವಸ್ತುಗಳು ಆರಾಮ್ಸೆ ಕಾಣಿಸುತ್ತೆ, ಅಂದ್ರೆ ಯಾವುದೇ ತೊಂದರೆ ಇಲ್ಲದೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ದೂರದ ವಸ್ತುಗಳು ನೋಡಕ್ಕೆ ಕಷ್ಟ ಆಗುತ್ತೆ, ಅಂತ ಡಿಫೆಕ್ಟ್ನ ನಾವು ಮಯೋಪಿಯಾ ಅಂತ ಕರಿತೀವಿ. ಮಯೋಪಿಯಾ ಈಸ್ ಅ ಡಿಫೆಕ್ಟ್ಸ್ ಆಫ್ ವಿಷನ್ ಇನ್ ವಿಚ್ ದ ಪರ್ಸನ್ ಸಫರಿಂಗ್ ಫ್ರಮ್ ಮಯೋಪಿಯಾ is able to see nearby object clearly but difficult to see for object. Opposite, ಕೆಲವು ವಸ್ತುಗಳಿಗೆ, ಕೆಲವು ವ್ಯಕ್ತಿಗಳಿಗೆ, ಓಕೆ, ವಸ್ತುಗಳಿಗೆ ಅಂದ್ರೆ ಸಾರಿ, ಸೊ ಇಲ್ಲಿ ಕೆಲವು ವ್ಯಕ್ತಿಗಳಿಗೆ ಏನಾಗಿರುತ್ತೆ, ಅವರು ಸಮೀಪ ಇರೋ ವಸ್ತುಗಳನ್ನು ನೋಡಕ್ಕೆ ಸಾಧ್ಯ ಆಗ್ತಿಲ್ಲ, ಅಂದ್ರೆ ಕ್ಲಿಯರ್ ಆಗಿ ನೋಡಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ದೂರದ ವಸ್ತುಗಳನ್ನು ಆರಾಮ್ಸೆ ನೋಡ್ತಾ ಇದ್ದಾರೆ, ಯಾವುದೇ ಸ್ಟ್ರೈನ್ ಇಲ್ಲ, ಆರಾಮ್ಸೆ ಓಕೆ ಗುರುಸ್ತಾ ಇದ್ದಾರೆ. ಓಕೆ, ಆ ವಸ್ತು ಏನು? ಅದು ಮರನಾ ಅಥವಾ ಬಂಗ್ಲೆನಾ ಅಥವಾ ಗುಡ್ಡನಾ ಅಥವಾ ವೆಹಿಕಲ್ ಅಲ್ಲಿ ಯಾವುದು? ಕಾರಾ, ಬಸ್ಸಾ, ಟ್ರ್ಯಾಕ್ಟರ್ ಅಥವಾ ಟೂ ವೀಲರ್ ಅಂತ ಆರಾಮ್ಸೆ ಆಗಿ ಗುರುತಿಸ್ತಾ ಇದ್ದಾರೆ, ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಸಮೀಪ ಇರೋ ವಸ್ತುನ ನೋಡಕ್ಕೆ ಸಾಧ್ಯ ಆಗ್ತಿಲ್ಲ ಇನ್ ದ ಸೆನ್ಸ್, ವಸ್ತು ಕಾಣಿಸ್ತಿದೆ, ಆಬ್ಜೆಕ್ಟ್ ಕಾಣಿಸ್ತಾ ಇದೆ, ಬಟ್ ಅಲ್ಲೇನಾಗ್ತಿದೆ, ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಬ್ಲರ್ ಆಗಿ ಕಾಣಿಸ್ತಾ ಇದೆ. ಅವಾಗ ಏನ್ ಮಾಡ್ತಾರೆ, ಹಿಂಗೆ ಗ್ಲಾಸ್ ತಗೊಂಡು ಹಿಂಗ್ ಹಾಕಿ ನೋಡಿದ್ರೆ ಓಕೆ, ಅವಾಗ ಗುರುಸ್ತಾರೆ, ಅವಾಗ ಐಡೆಂಟಿಫೈ ಮಾಡ್ತಾರೆ. ಅಂದ್ರೆ ಈ ತರ ಡಿಫೆಕ್ಟ್ ಇಂದ ಸಫರ್ ಆಗ್ತಾರಲ್ಲ, ಅವರಿಗೆ ಯಾವ ತರ ಡಿಫೆಕ್ಟ್ ಅಂತ ಕರೀತಾರೆ ಅಂದ್ರೆ ಇಟ್ ಈಸ್ ಹೈಪರ್ ಮೆಟ್ರೋಪಿಯಾ. ಸಿಂಪಲ್ ಆಗಿ ವರ್ಡ್ಸ್ ಎಲ್ಲ ತಿಳ್ಕೊಳ್ಳಿ. ಮಯೋಪಿಯಾ ಇಟ್ ಈಸ್ ಎ ಶಾರ್ಟ್ ಸೈಟೆಡ್ನೆಸ್, ಅಂದ್ರೆ ಸಮೀಪ ಇರೋ ವಸ್ತುಗಳನ್ನು ಕ್ಲಿಯರ್ ಆಗಿ ನೋಡ್ತಾರೆ, ದೂರದ ವಸ್ತುಗಳನ್ನು ಕ್ಲಿಯರ್ ಆಗಿ ನೋಡಲ್ಲ. ಅಪೋಸಿಟ್ ಹೈಪರ್ ಮೆಟ್ರೋಪಿಯಾ, ದೂರದ ವಸ್ತುಗಳನ್ನು ಆರಾಮ್ಸೆ ಆಗಿ ನೋಡ್ತಾರೆ ವಿತೌಟ್ ಎನಿ ಸ್ಟ್ರೇ, ಸಮೀಪ ಇರೋ ವಸ್ತುಗಳನ್ನೇ ನೋಡಕ್ಕೆ ಡಿಫಿಕಲ್ಟಿ ಆಗುತ್ತೆ. ಇದೇ ಹೈಪರ್ ಮೆಟ್ರೋಪಿಯಾ. ಸೊ ಈ ಮಯೋಪಿಯಾ ಮತ್ತೆ ಹೈಪರ್ ಮೆಟ್ರೋಪಿಯಾ ಡಿಟೇಲ್ ಆಗಿ ನೋಡಕ್ ಹೋದ್ರೆ ನೀವು ನೋಡ್ಬೋದು, ಇಲ್ಲಿ ಡೆಫಿನೇಷನ್ ಆಯ್ತು. ನೀವು ಡೆಫಿನೇಷನ್ ಅಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ, ಯಾವುದು? ಮಯೋಪಿಯಾ.
ಈ ಮಯೋಪಿಯಾನೇ ನಾವು ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ. ಯಾಕೆ ಇದು ಬರುತ್ತೆ? ಇಟ್ ಈಸ್ ಕಾಸ್ಡ್ ಬೈ ದ ಫಾಲೋಯಿಂಗ್ 2 ರೀಸನ್ಸ್. ಡಿಕ್ರೀಸ್ ಇನ್ ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್. ಸೆಕೆಂಡ್ ರೀಸನ್, ದ ಸೈಜ್ ಆಫ್ ದ ಐಬಾಲ್ ಬಿಕಮ್ಸ್ ಟೂ ಲಾಂಗ್. ಟೂ ಲಾಂಗ್ ಅಂದ್ರೆ ಏನಾಗಿರುತ್ತೆ? ಥಿಕ್ನೆಸ್ ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು, ಡಿಕ್ರೀಸ್ ಇನ್ ಫೋಕಲ್ ಲೆಂತ್ ದ ಐ ಲೆನ್ಸ್ ಆಫ್ ದ ಐ ಲೆನ್ಸ್. ಡಿಕ್ರೀಸ್ ಇನ್ ಫೋಕಲ್ ಲೆಂತ್ ಯಾಕಾಗಿರುತ್ತೆ? ರೇಡಿಯಸ್ ಮತ್ತೆ ಈ ಫೋಕಲ್ ಲೆಂತ್ ರಿಲೇಷನ್ ಗೊತ್ತಿದೆ. ಓಕೆ, ಫೋಕಲ್ ಲೆಂತ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ದ ರೇಡಿಯಸ್. ಓಕೆ, ಸಪೋಸ್ ರೇಡಿಯಸ್ ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ? ಹಾಫ್ ರೆಡ್ಯೂಸ್ ಆಗುತ್ತೆ. ರೈಟ್? ಇಲ್ಲಿ ಕಣ್ಣುಗುಡ್ಡೆ ಅಬ್ಸರ್ವ್ ಮಾಡಿ, ಒಂದು ತಿಕ್ ಆಗಿದೆ, ಇನ್ನೊಂದು ತಿನ್ನಾಗಿದೆ, ಒಂದು ದಪ್ಪ ಇದೆ, ಇನ್ನೊಂದು ಸಣ್ಣ ಇದೆ. ಇದರಲ್ಲಿ ಯಾವ್ದು ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ? ಸಣ್ಣ ಯಾವ್ದಿರುತ್ತೆ ಅಥವಾ ತಿನ್ ಯಾವ್ದಿರುತ್ತೆ ಅದಕ್ಕೆ ಫೋಕಲ್ ಲೆಂತ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ತಿನ್ನೆ ಇರೋ ಲೆನ್ಸ್ ಅಲ್ಲಿ ರಿಫ್ರಾಕ್ಷನ್ ಕಮ್ಮಿ ಆಗುತ್ತೆ, ಬೆಂಡಿಂಗ್ ಆಫ್ ಲೈಟ್ ಕಮ್ಮಿ ಇರುತ್ತೆ. ತಿಕ್ ಆಗಿರೋದ್ರಲ್ಲಿ ಏನಾಗಿರುತ್ತೆ? ಅಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ, ಅಂದ್ರೆ ಲೆನ್ಸ್ ಮಟೀರಿಯಲ್ ಜಾಸ್ತಿ ಇರೋದ್ರಿಂದ ಬೆಂಡ್ ಜಾಸ್ತಿ ಆಗುತ್ತೆ. ಸೊ ಬೆಂಡಿಂಗ್ ಜಾಸ್ತಿ ಆದ್ಮೇಲೆ ಅದು ಏನಾಗಿರುತ್ತೆ ಅಂದ್ರೆ ಫೋಕಲ್ ಲೆಂತ್ ಡೆಫಿನೆಟ್ಲಿ ಡಿಕ್ರೀಸ್ ಆಗುತ್ತೆ. ಅದನ್ನೇ ರೀಸನ್ ಹೇಳ್ತಿರೋದು. ಡಿಕ್ರೀಸ್ ಇನ್ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ and size of the eyeball becomes too long. ನೋಡಿ, ಆಕ್ಚುಲಿ ಹ್ಯೂಮನ್ ಐ ಈ ತರ, ಅಂದ್ರೆ ಒಂದು ಆಬ್ಜೆಕ್ಟ್ ನೋಡಿದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಗಬೇಕು, ಅಂದ್ರೆ ರೆಟಿನಾ ಮೇಲೆ ಫಾರ್ಮ್ ಆಗಬೇಕು. ಬಟ್ ಇಲ್ಲಿ ಮಯೋಪಿಯಾ ಇರೋರಿಗೆ ಏನಾಗುತ್ತೆ? ರೆಟಿನಾ ಮೇಲೆ ಬೀಳೋದಕ್ಕಿಂತ ಅದ್ರ ಮುಂದೆ ಬೀಳ್ತದೆ, ಅಂದ್ರೆ ಇಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ, ಇಮೇಜ್. ಬಟ್ ಈ ಇಮೇಜ್ ಇಲ್ಲಿ ಫಾರ್ಮ್ ಆಗಬೇಕಿತ್ತು, ಬಟ್ ಇಲ್ಲಿ ಮುಂದೆ ಫಾರ್ಮ್ ಆಗಿದೆ. ಇನ್ನೊಂದು ಕ್ವಶನ್ ಬರ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಫಾರ್ ಮಯೋಪಿಯಾ ಅಥವಾ ಮಯೋಪಿಕ್ ಐ, ವೇರ್ ವಿಲ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಂತ, ವೇರ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಇನ್ ಕೇಸ್ ಆಫ್ ಎ ಮಯೋಪಿಯಾ ಅಂತ ಕೇಳ್ತಾರೆ. ಓಕೆ, ಆ ಟೈಮಲ್ಲಿ ನಿಮ್ಮ ಆನ್ಸರ್ ಏನು? ಇನ್ ಫ್ರಂಟ್ ಆಫ್ ದ ರೆಟಿನಾ. ಈ ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡ್ಬೇಕು, ಈ ಪಾಯಿಂಟ್ನ ಇಲ್ಲಿಂದ ಈ ಕಡೆ ರೈಟ್ ಸೈಡ್ಗೆ ಶಿಫ್ಟ್ ಮಾಡಬೇಕು. ಅಂದ್ರೆ ಏನ್ ಮಾಡಬೇಕು? ಈ ರೇಸ್ನ ಡೈವರ್ಸ್ ಮಾಡಬೇಕು. ಡೈವರ್ಸ್ ಮಾಡಿದ್ರೆ ಏನಾಗುತ್ತೆ? ಈ ಪಾಯಿಂಟ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ದ್ಯಾಟ್ ಯಾವ ಲೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ? ಇಲ್ಲಿ ಯೂಸ್ ಮಾಡಿದ್ರು ನೋಡಿ, ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಏನ್ ಮಾಡುತ್ತೆ? ಇಟ್ ಈಸ್ ಎ ಡೈವರ್ಜಿಂಗ್ ಲೆನ್ಸ್ ಆಗಿರೋದ್ರಿಂದ ಇಲ್ಲಿ ರೇಸ್ನ ಡೈವರ್ಜ್ ಮಾಡಿ ಇಮೇಜ್ ಎಲ್ಲಿ ಫಾರ್ಮ್ ಆಗಂಗೆ ಮಾಡುತ್ತೆ. ಸೊ ಫಾರ್ ಕರೆಕ್ಷನ್ ಫಾರ್ ಮಯೋಪಿಯಾ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಕಾನ್ಕೇವ್. ಇಟ್ ಈಸ್ ಕರೆಕ್ಟೆಡ್ ಬೈ ಯೂಸಿಂಗ್ ಸ್ಪೆಕ್ಟಕಲ್ಸ್ ಕಂಟೈನಿಂಗ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್. ಅದೇ ರೀತಿ ಹೈಪರ್ಮೆಟ್ರೋಪಿಯಾ ಬಗ್ಗೆ ನಾವು ಹೇಳೋದಾದ್ರೆ ಇಟ್ ಈಸ್ ಅಪೋಸಿಟ್ ಆಫ್ ಮಯೋಪಿಯಾ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ಸೊ ಇಲ್ಲಿ ಹೈಪರ್ಮೆಟ್ರೋಪಿಯಾ ಅಂತಂದ್ರೇನು? ಇಟ್ ಈಸ್ ಐ. ಓಕೆ, ಹೈಪರ್ಮೆಟ್ರೋಪಿಯಾ. ಇಲ್ಲಿ ಹೈಪರ್ಮೆಟ್ರೋಪಿಯಾ ಅಂದ್ರೇನು? ದ ಪರ್ಸನ್ ಸಫರಿಂಗ್ ಫ್ರಮ್ ಹೈಪರ್ಮೆಟ್ರೋಪಿಯಾ ಏಬಲ್ ಟು ಸಿ afar objects clearly but face the difficulty seeing nearby objects. Simple. Okay, ಇದು ಯಾಕೆ ಆಗುತ್ತೆ? ರೀಸನ್ ಅಪೋಸಿಟ್ ಫಾರ್ ದ ಕಾಸಿಂಗ್ ಆಫ್ ಮಯೋಪಿಯಾ. ಸಿಂಪಲ್ ಆಗಿ ಅಪೋಸಿಟ್ ಬರೆದ್ರೆ ಸಾಕು. ಏನಿಲ್ಲ ನೋಡಿ, ದ ಡಿಫೆಕ್ಟ್ಸ್ ಆಫ್ ವಿಷನ್ ಡ್ಯೂ ಟು ವಿಚ್ a person can see distant object clearly but cannot see nearby object distinctly. ಅಂದ್ರೆ ಕ್ಲಿಯರ್ ಆಗಿ ನೋಡಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಇಟ್ ಈಸ್ ಕಾಸ್ಡ್ ಬೈ ದ ಫಾಲೋಯಿಂಗ್ 2 ರೀಸನ್ಸ್. ಓಕೆ, ಇನ್ಕ್ರೀಸ್ ಇನ್ ದ ಫೋಕಲ್ ಲೆಂತ್. ಯಾಕೆ? ಈ ಐಬಾಲ್ ಲಾಂಗ್ ಆಗೋ ಬದಲು ತುಂಬ ತಿನ್ ಆಯ್ತಂದ್ರೆ ಏನಾಗುತ್ತೆ? ಫೋಕಲ್ ಲೆಂತ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ನೋಡ್ಬೋದು ನೀವು, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಫೋಕಲ್ ಲೆಂತ್ ಆಯಿತು, ಇನ್ಕ್ರೀಸ್ ಇನ್ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್. ಮತ್ತೆ ಸೈಜ್ ಆಫ್ ದ ಐಬಾಲ್ ಬಿಕಮ್ಸ್ ಟೂ ಶಾರ್ಟ್. ಇಲ್ಲಿ ನೋಡ್ಬೋದು ಎಷ್ಟಿರುತ್ತೆ? ನಾರ್ಮಲ್ ಆಗಿ ಏನಾಗುತ್ತೆ? ಚಿಕ್ಕದಾಗಿರುತ್ತೆ. ಅವಾಗ ಏನಾಗುತ್ತೆ? ಇಲ್ಲಿ ಥಿಕ್ನೆಸ್ ಏನಾಗುತ್ತೆ? ಕಮ್ಮಿ ಆಗ್ಬಿಡುತ್ತೆ. ಥಿಕ್ನೆಸ್ ಕಮ್ಮಿ ಆದಾಗ ಏನಾಗುತ್ತೆ? ರೇಸ್ ಜನರಲಿ ನಾರ್ಮಲ್ ಹ್ಯೂಮನ್ ಐ ಇದ್ರೆ ಇಲ್ಲಿ ಇಮೇಜ್ ಫಾರ್ಮ್ ಆಗಬೇಕು, ಬಟ್ ಇಲ್ಲಿ ಫಾರ್ಮ್ ಆಗೋ ಬದಲು ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಅಂದ್ರೆ ಫಾರ್ ಹೈಪರ್ ಮೆಟ್ರೋಪಿಕ್ ಐ ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಬಿಹೈಂಡ್ ದ ರೆಟಿನಾ. ಇದನ್ನ ಕರೆಕ್ಟ್ ಮಾಡೋಕೆ ಯಾವ ಲೆನ್ಸ್ ಯೂಸ್ ಮಾಡಬೇಕು? ಇಲ್ಲಿ ಡೈವರ್ಸ್ ಆಗ್ತಿದೆ ರೇಸ್, ಡೈವರ್ಸ್ ಇನ್ ದ ಸೆನ್ಸ್ ಹೀಗಾಗ್ತಿಲ್ಲ, ಜಸ್ಟ್ ಇಲ್ಲಿ ಫಾರ್ಮ್ ಆಗೋ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತಿದೆ ಅಂತ. ಸೊ ಇದನ್ನ ಕನ್ವರ್ಟ್ ಮಾಡಬೇಕು.
ಅಂದರೆ ಇಲ್ಲಿ ಮೀಟ್ ಆಗೋ ಪಾಯಿಂಟ್ನ ಇಲ್ಲಿ ಮೀಟ್ ಆಗೋ ಪಾಯಿಂಟ್ನ ಇಲ್ಲಿಗೆ ತರಬೇಕು. ಅಂದರೆ ಯಾವ ಥರ ಲೆನ್ಸ್ ಯೂಸ್ ಮಾಡಬೇಕು? ಕನ್ವರ್ಜಿಂಗ್ ಲೆನ್ಸ್. ಕನ್ವರ್ಜಿಂಗ್ ಲೆನ್ಸ್ ಈಸ್ ನಥಿಂಗ್ ಬಟ್ ಅ ಕಾನ್ವೆಕ್ಸ್ ಲೆನ್ಸ್. ಅವಾಗ ಏನಾಗುತ್ತೆ, ಈ ಇಮೇಜ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ ರೆಡ್ಡಿನ ಮೇಲೆ. ಸೊ ಇಲ್ಲಿ ನೀವು ನೋಡ್ಬೋದು, ಕರೆಕ್ಟೆಡ್ ಬೈ ಕಾನ್ವೆಕ್ಸ್ ಲೆನ್ಸಸ್, ಕರೆಕ್ಟೆಡ್ ಬೈ ಕಾನ್ವೆಕ್ಸ್ ಲೆನ್ಸಸ್. ಈ ಥರ ಹೈಪರ್ಮೆಟ್ರೋಪಿಯಾ ಮತ್ತು ಮಯೋಪಿಯಾನ ಕರೆಕ್ಟ್ ಮಾಡ್ಬೋದು. ಸೊ ಈ ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಕೇಸಸಲ್ಲಿ ಜಸ್ಟ್ ನೀವು ಐಡೆಂಟಿಫೈ ಮಾಡಬೇಕು ವಾಟ್ ಈಸ್ ದ ಪೊಸಿಷನ್ ಆಫ್ ಇಮೇಜ್ ಫಾರ್ ಮಯೋಪಿಯಾ ಆಸ್ ವೆಲ್ ಆಸ್ ಹೈಪರ್ಮೆಟ್ರೋಪಿಯಾ. ಫಾರ್ ಮಯೋಪಿಯಾ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇನ್ ಫ್ರಂಟ್ ಆಫ್ ದ ರೆಟಿನಾ. ಫಾರ್ ಹೈಪರ್ಮೆಟ್ರೋಪಿಯಾ ಬಿಹೈಂಡ್ ದ ರೆಟಿನಾ. ಮಯೋಪಿಕ್ ಐನ ಕರೆಕ್ಟ್ ಮಾಡಬೇಕಂದ್ರೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ? ಕಾನ್ಕೇವ್. ಹೈಪರ್ಮೆಟ್ರೋಪಿಯಾ ಕಾನ್ವೆಕ್ಸ್ ಲೆನ್ಸ್. ಕ್ಲಿಯರ್? ಓಕೆ, ಇಷ್ಟು ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್, ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಪ್ರೆಸ್ ಬಯೋಪಿಯಾ. ಪ್ರೆಸ್ ಬಯೋಪಿಯಾ. ಪ್ರೆಸ್ ಬಯೋಪಿಯಾ ಅಂದ್ರೇನು? ಇದು ಓಲ್ಡೇಜ್ ಹೈಪರ್ಮೆಟ್ರೋಪಿಯಾ ಅಂತಾನು ಕರೀತಾರೆ. ಓಕೆ, ಸೊ ಡಿಫೆಕ್ಟ್ಸ್ ಆಫ್ ವಿಷನ್ ಡ್ಯೂ ಟು ವಿಚ್ ಓಲ್ಡ್ ಪರ್ಸನ್ ಕೆನ್ ನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಡ್ಯೂ ಟು ಲಾಸ್ ಆಫ್ ಪವರ್ ಅಕೊಮಡೇಷನ್ ಆಫ್ ದ ಐ. ಓಲ್ಡೇಜ್ ಹೈಪರ್ಮೆಟ್ರೋಪಿಯಾ ಅಂತ ಕರೀತಾರೆ ಇದಕ್ಕೆ. ಓಕೆ, ಸೊ ಹೈಪರ್ಮೆಟ್ರೋಪಿಯಾ ಅಂದ್ರೇನು? ದೂರದ ವಸ್ತುಗಳನ್ನ ಆರಾಮ್ಸೆ ನೋಡ್ತಾರೆ, ಬಟ್ ಸಮೀಪ ಇರೋ ವಸ್ತುಗಳನ್ನ ನೋಡೋಕ್ಕಾಗ್ತಿಲ್ಲ. ಎಲ್ಲೂ ಸಹಿತ ಸೇಮ್ ತಾನೆ. ಓಲ್ಡ್ ಪರ್ಸನ್ ಕೆನ್ ನಾಟ್ ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಡ್ಯೂ ಟು ಲಾಸ್ ಆಫ್ ಪವರ್ ಅಕೊಮಡೇಷನ್ ಆಫ್ ದ ಐ. ಕ್ಲಿಯರ್? ನೆಕ್ಸ್ಟ್, ಕಾಸಸ್ ಏನು? ಗ್ರಾಜುವಲ್ ವೀಕ್ನಿಂಗ್ ಆಫ್ ದ ಸೆಲರಿ ಮಸಲ್ಸ್. ಸೆಲರಿ ಮಸಲ್ಸ್ ವೀಕ್ ಆಗಿರೋದ್ರಿಂದ ಪವರ್ ಆಫ್ ಅಕೊಮಡೇಷನ್ ಡೆಫಿನೆಟ್ಲಿ ಡಿಕ್ರೀಸ್ ಆಗೇ ಆಗುತ್ತೆ. ಯಾಕೆ ವೀಕ್ ಆಗುತ್ತೆ ಅಂದರೆ, ನಾವು ಏಜ್ ಆದಾಗೆ ನಮ್ಮ ಸೆಲ್ಸ್ ಆಕ್ಟಿವಿಟಿ ಏನಾಗುತ್ತೆ, ಕಂಪೇರಿಟಿವ್ಲಿ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆಕ್ಟಿವಿಟಿ ಆಫ್ ಸೆಲ್ಸ್ ಡಿಗ್ರೀಸ್ ಆದಮೇಲೆ ಇದು ಡೆಫಿನೆಟ್ಲಿ ಏನು, ಸೆಲರಿ ಮಸಲ್ಸ್ ಆಕ್ಟಿವಿಟಿ ಸಹಿತ ಕಮ್ಮಿ ಆಗುತ್ತೆ. ಕಮ್ಮಿ ಆದರೆ ಪವರ್ ಆಫ್ ಅಕೊಮಡೇಷನ್ ಸಹಿತ ಕಮ್ಮಿ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಡಿಮಿನಿಷಿಂಗ್ ದ ಫ್ಲೆಕ್ಸಿಬಿಲಿಟಿ ಆಫ್ ದ ಐ ಲೆನ್ಸ್. ಫ್ಲೆಕ್ಸಿಬಿಲಿಟಿ ಅಂದ್ರೇನು? ಥಿಕ್ನೆಸ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು ಇತ್ತಲ್ಲ. ಓಕೆ, ಟು ಕಂಟ್ರೋಲ್ ಥಿಕ್ನೆಸ್ ಆಫ್ ಐ ಲೆನ್ಸ್, ಅಲ್ಲಿ ಫ್ಲೆಕ್ಸಿಬಿಲಿಟಿನೂ ಸಹಿತ ಡಿಕ್ರೀಸ್ ಆಗುತ್ತೆ. ಓಕೆ, ಡಿಮಿನಿಷಿಂಗ್. ನೆಕ್ಸ್ಟ್ ಒನ್ ನೋಡೋಣ. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಬೈಫೋಕಲ್. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಬೈಫೋಕಲ್ ಲೆನ್ಸ್. ಬೈಫೋಕಲ್ ಲೆನ್ಸ್ ಅಂದ್ರೇನು? ಕಾನ್ವೆಕ್ಸ್ ಲೆನ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಎರಡು ಯೂಸ್ ಮಾಡಬೇಕು ಇದರಲ್ಲಿ. ಓಕೆ, ನೆಕ್ಸ್ಟ್ ಒನ್, ಕೆಟರಾಕ್ಟ್. ಈ ಕೆಟರಾಕ್ಟ್ ಅಂದ್ರೇನು? ಈ ಕೆಟರಾಕ್ಟ್ ಅನ್ನೋದು ಈ ನಾರ್ಮಲ್ ಆಗಿ ಏಜ್ ಆದರೆ ಈ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ನಮ್ಮ ಕಣ್ಣಿನಲ್ಲಿ, ಅದೇನಾಗುತ್ತೆ, ಈ ವೈಟ್ ಕಲರ್ ಒಂದು ಫಾರ್ಮೇಷನ್ ಆಗುತ್ತೆ, ಕ್ಲೌಡಿ ಫಾರ್ಮೇಷನ್ ಅಂತ ಕರಿತೀವಿ. ಈ ಡಿಫೆಕ್ಟ್ನ ನಾವು ಕೆಟರಾಕ್ಟ್ ಅಂತ ಕರಿತೀವಿ. ಈ ಕೆಟರಾಕ್ಟ್ನ ನಾವು ಸರ್ಜರಿ ಮೂಲಕನೂ ವಾಸಿ ಮಾಡ್ಬೋದು. ಓಕೆ, ಸೊ ಇದು ಜನರಲಿ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕ್ಲಿಯರ್? ದ ಕೆಟರಾಕ್ಟ್ defect is developed when the eye lens, okay, eye lens of a person become cloudy due to formation of a membrane over it. ಇಲ್ಲೇನಾಗುತ್ತೆ, ಐ ಲೆನ್ಸ್ ಇರುತ್ತಲ್ಲ, ಐ ಲೆನ್ಸ್ ಮೇಲೆ ಕ್ಲೌಡಿ ಫಾರ್ಮೇಷನ್ ಆಗುತ್ತೆ. ಕ್ಲೌಡಿ ಅಂದ್ರೆ ಮೋಡ 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 ನೋಡಿದ್ರಲ್ಲ, ಮೋಡ ಯಾವ ಥರ ಕಾಣಿಸುತ್ತೆ, ವೈಟ್ ಕಲರ್. ಸೊ ಅದೇ ರೀತಿ ಈ ಲೆನ್ಸ್ ಮೇಲೆ ಕವರ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ನೋಡೋಕ್ಕೆ ಕಷ್ಟ ಆಗುತ್ತೆ. ನೋಡೋಕೆ ಕಷ್ಟ ಆದರೆ ಇಫ್ ಸಮ್ ಟೈಮ್ಸ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇಮೇಜ್ ನೋಡೋಕ್ಕೆ ಸಾಧ್ಯ ಇಲ್ಲ, ಅಂದರೆ ನಾವು ಯಾವುದೇ ವಸ್ತುಗಳನ್ನು ನೋಡೋಕ್ಕೂ ಸಾಧ್ಯ ಆಗ್ತಿರಲ್ಲ. ಆ ಕಂಡೀಷನ್ ನಾವು ಕೆಟರಾಕ್ಟ್ ಅಂತ ಕರಿತೀವಿ. ಇದನ್ನು ವಾಸಿ ಮಾಡೋದು ಹೇಗೆ? ಸರ್ಜರಿ. ಕ್ಲಿಯರ್? ದ ಡಿಫೆಕ್ಟ್ಸ್ ಆಫ್ ಕೆಟರಾಕ್ಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ದ ವಿಷನ್ ಆಫ್ ಐ ಗ್ರಾಜುವಲಿ. ಓಕೆ, ಟೋಟಲ್ ಲಾಸ್ ಆಫ್ ವಿಷನ್ ಆಫ್ ದ ಐ. ಸೊ ಫೈನಲ್ ಏನಾಗುತ್ತೆ, ಎಂಟೈರ್ ವಿಷನ್ ಲಾಸ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ನೀವು ಯಾವುದೂ ನೋಡೋಕ್ಕೆ ಆಗಲ್ಲ. ಓಕೆ, ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್ ಆಫ್ಟರ್ ಗೆಟಿಂಗ್ ಸರ್ಜರಿ. ಸರ್ಜರಿ ಡನ್. ಸರ್ಜರಿ ಮಾಡ್ಕೊಂಡು ಇದನ್ನು ವಾಸಿ ಮಾಡ್ಕೋಬಹುದು. ಓಕೆ, ಕ್ಲೌಡಿ ಲೇಯರ್ ಈಸ್ ರಿಮೂವ್ಡ್ ಅಂಡ್ ಐ ಲೆನ್ಸ್ ಈಸ್ ರಿಪ್ಲೇಸ್ಡ್ ವಿತ್ ನ್ಯೂ ಆರ್ಟಿಫಿಷಿಯಲ್ ಲೆನ್ಸ್. ಓಕೆ, ಐ ಲೆನ್ಸ್ ಇಲ್ಲಿ ಕೆಟರಾಕ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸರ್ಜರಿ ಅಂತ ಹೇಳಿದ್ನಲ್ಲ, ಸರ್ಜರಿ ಏನು ಮಾಡ್ತಾರೆ, ನಿಮ್ಮ ಕಣ್ಣಿನಲ್ಲಿರುವ ಲೆನ್ಸ್ನ ರಿಮೂವ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಲೆನ್ಸ್ನ ಇನ್ಸ್ಟಾಲ್ ಮಾಡ್ತಾರೆ. ಓಕೆ, ಆರ್ಟಿಫಿಷಿಯಲ್ ಲೆನ್ಸ್ ರಿಪ್ಲೇಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ನ್ಯಾಚುರಲ್ ಫಿನಾಮಿನನ್. ನ್ಯಾಚುರಲ್ ಫಿನಾಮಿನನ್ ಅಂದ್ರೇನು? ರಿಫ್ರಾಕ್ಷನ್ ಆಗಿರ್ಬೋದು, ರಿಫ್ಲೆಕ್ಷನ್ ಆಗಿರ್ಬೋದು, ಡಿಸ್ಪರ್ಷನ್ ಆಗಿರ್ಬೋದು, ಓಕೆ, ಸ್ಕ್ಯಾಟರಿಂಗ್ ಆಗಿರ್ಬೋದು. ಇವೆಲ್ಲ ನ್ಯಾಚುರಲ್ ಫಿನಾಮಿನಾ ಆಫ್ ಲೈಟ್.
ಸೊ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಆಲ್ರೆಡಿ ನಾವು ಓದಿದ್ವಿ. ಬಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ನ್ಯಾಚುರಲ್ ಫಿನಾಮಿನ ಯಾಕೆ ಕರೀತಾರೆ ಅಂತಂದರೆ, ಈ ನ್ಯಾಚುರಲ್ ಅಂದರೆ ನಮ್ಮ ಪರಿಸರದಲ್ಲಿ ಆಗುವಂಥ ಕೆಲವು ವಿದ್ಯಮಾನಗಳು ಡೈರೆಕ್ಟ್ಲಿ ರಿಲೇಟೆಡ್ ಟು ದಿಸ್ ಲೈಟ್. ಯಾವ ಥರ ಎಕ್ಸಾಂಪಲ್ ಹೇಳೋದಾದರೆ, ಈ ಕಾಮನಬಿಲ್ಲು, ಓಕೆ, ಇಂದ್ರಧನುಷ್ ಅಂತ ಕರಿತೀವಲ್ಲ, ರೈನ್ಬೋ, ಇದು ಯಾಕಾಗುತ್ತೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂದರೆ, ರೀಸನ್ ಇಟ್ ಈಸ್ ಎ ಲೈಟ್ ಫಿನಾಮಿನ. ಅಲ್ಲಿ ಏನಾಗಿರುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಅದೇ ರೀತಿ ಡಿಸ್ಪರ್ಷನ್ ಸಹಿತ ಆಗುತ್ತೆ. ಅದೇ ರೀತಿ ಸೂರ್ಯ ಈ ಸನ್ ರೇಸ್ ಆಗಬೇಕಾದ್ರೂ ಒಂಥರ ಕಲರ್ ಇರುತ್ತೆ, ಓಕೆ, ಸನ್ ರೇಸ್ ಮತ್ತೆ ಸನ್ಸೆಟ್ ಅಲ್ಲಿ ಒಂದು ಕಲರ್ ಇರುತ್ತೆ, ಮತ್ತೆ ಮಧ್ಯಾಹ್ನದ ಟೈಮಲ್ಲಿ ಒಂದು ಕಲರ್ ಇರುತ್ತೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಈ ಥರ ಎಲ್ಲ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಆರ್ ದ ನ್ಯಾಚುರಲ್ ಫಿನಾಮಿನಲ್ಸ್ ಆಸ್ ವೆಲ್ ಆಸ್ ವಾಟ್ ಆರ್ ದ ರೀಸನ್ ಬಿಹೈಂಡ್ ಇಟ್ ಅಂತ. ಸೊ ನೋಡೋದಾದ್ರೆ ಒಂದೊಂದಾಗಿ, ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಗ್ಲಾಸ್ ಪ್ರಿಸಮ್. ಸೊ ಗ್ಲಾಸ್ ಪ್ರಿಸಮ್ ಇಲ್ಲಿ ಮೊನೋಕ್ರೋಮ್ಯಾಟಿಕ್ ಲೈಟ್ನ ಕನ್ಸಿಡರ್ ಮಾಡ್ತೀನಿ. ಮೊನೋಕ್ರೋಮ್ಯಾಟಿಕ್ ಲೈಟ್ ಅಂದ್ರೇನು? ಮೋನೋ ಅಂದರೆ ಸಿಂಗಲ್, ಓಕೆ, ಕ್ರೊಮ್ಯಾಟಿಕ್ ಅಂದರೆ ಲೈಟ್. ಸಿಂಗಲ್ ಕಲರ್ ಲೈಟ್ನ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್, ಓಕೆ, ಕನ್ಸಿಡರ್ ಮಾಡ್ಕೊಂಡು ರಿಫ್ರಾಕ್ಷನ್ ಯಾವ ಥರ ಆಗುತ್ತೆ ಆಲ್ರೆಡಿ ನಾವು ಡಯಾಗ್ರಾಮ್ಸ್ ಎಲ್ಲ ಬರೆದಿದ್ವಿ. ಸೊ ಈ ಥರ ಇರುತ್ತೆ. ಸೊ ಇಲ್ಲಿ ಡಿ ಅನ್ನೋದು ಡಿವಿಯೇಷನ್, ಇಲ್ಲಿ ಡಿ ಇದೆಯಲ್ಲ, ಇದು ನಾನು ಡೋ ಅಂತ ಬರಿತೀನಿ, ಡ್ರೋ, ಓಕೆ, ಈ ಥರ. ಸೊ ಇದು ಯಾವ ಥರ ಬರಿತೀವಿ ಅಂತಂದರೆ I ಪ್ಲಸ್ ಇ ಮೈನಸ್ ಎ. ಇಲ್ಲಿ ನಿಮಗೆ ಇದು ಕೇಳಲ್ಲ, ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡ್ಗೆ ಕೇಳಲ್ಲ. ಇಲ್ಲಿ ಡಿವಿಯೇಷನ್ ಇದನ್ನು ನಾವು ಡೆಲ್ ಅಂತ ಕರಿತೀವಿ, ಓಕೆ, ಓಕೆ, ಡೆಲ್ ಇಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ. ಡೆಲ್ ಅಂದರೆ ಡಿವಿಯೇಷನ್ ಪ್ರೊಡ್ಯೂಸ್ ಬೈ ದ ಪ್ರಿಸಮ್, ಐ ಅಂದರೆ ಆಂಗಲ್ ಆಫ್ ಇನ್ಸಿಡೆನ್ಸ್, ಇ ಅಂದರೆ ಆಂಗಲ್ ಆಫ್ ಎಮರ್ಜೆಂಟ್, ಎ ಅಂತಂದರೆ ಆಂಗಲ್ ಆಫ್ ದ ಪ್ರಿಸಮ್, ಓಕೆ. ಸೊ ಇಲ್ಲಿ ನೀವು ಹೈಯರ್ ಸ್ಟಡೀಸಲ್ಲಿ ಈ ಫಾರ್ಮುಲಾಸ್ನ ಕರಿತೀರಾ. ಬಟ್ ಇಲ್ಲಿ ನೀವೇನು ಕಲಿಬೇಕು ಅಂತಂದರೆ ಜಸ್ಟ್ ಪಾತ್ ಆಫ್ ದ ಲೈಟ್ ರೇ ಏನಾಗುತ್ತೆ, ಫಸ್ಟ್ ಇಲ್ಲಿಂದ ಟ್ರಾವೆಲ್ ಆಗುತ್ತೆ, ಪಿ ಇಂದ ಈವರೆಗೆ ಟ್ರಾವೆಲ್ ಆಗುತ್ತೆ. ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ ಇನ್ಸಿಡೆಂಟ್ ರೇ, ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ ಇನ್ಸಿಡೆಂಟ್ ರೇ. ಇಲ್ಲಿ ಒಳಗಡೆ ರಿಫ್ರಾಕ್ಟ್ ಆಗುತ್ತೆ, ಇಲ್ಲಿ ಈ ಒಳಗಡೆಯಿಂದ ಆಚೆ ಬಂದರೆ ಏನಾಗುತ್ತೆ, ಎಮರ್ಜೆಂಟ್. ಇದನ್ನು ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಜಸ್ಟ್ ಪಾತ್ ನೋಡ್ಕೊಂಡ್ರೆ ಸಾಕು, ಕ್ಲಿಯರ್? ಸೊ ಡಯಾಗ್ರಾಮ್ನ ಕಲೀರಿ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ರಾಕ್ಷನ್, ಆಂಗಲ್ ಆಫ್ ಎಮರ್ಜೆಂಟ್ ಯಾವ್ದು ಅನ್ನೋದು ಗೊತ್ತಾಗಿರ್ಬೇಕು ನಿಮಗೆ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೇನು? ಆಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಇನ್ಸಿಡೆಂಟ್ ರೇ. ಆಂಗಲ್ ಆಫ್ ರಿಫ್ರಾಕ್ಷನ್, ಆಂಗಲ್ ಬಿಟ್ವೀನ್ ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್. ಇಲ್ಲಿ ಎರಡು ರಿಫ್ರಾಕ್ಷನ್ ಆಂಗಲ್ ಇದೆ, ದಿಸ್ ಇಸ್ R1, ದಿಸ್ ಇಸ್ R2. ಮತ್ತೆ ಇಲ್ಲಿ ಎಮರ್ಜೆಂಟ್ ಆಂಗಲ್, ದಟ್ ಈಸ್ ಆಂಗಲ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಎಮರ್ಜೆಂಟ್ ರೇ, ವಿ ಕಾಲ್ ಇಟ್ ಆಸ್ ಎ ಆಂಗಲ್ ಆಫ್ ಎಮರ್ಜೆಂಟ್, ಓಕೆ. ಸೊ ನೀವು ಹೈಯರ್ ಸ್ಟಡೀಸಲ್ಲಿ ಮಿನಿಮಮ್ ಡಿವಿಯೇಷನ್, ಓಕೆ, ಮ್ಯಾಕ್ಸಿಮಮ್ ಡಿವಿಯೇಷನ್ ಅಂತ ಕಲಿತೀರಾ. ಅಲ್ಲಿ ದೇರ್ ವಿಲ್ ಬಿ ಎ ಸರ್ಟನ್ ಕಂಡೀಷನ್ ಯಾವಾಗ ಮಿನಿಮಮ್ ಡಿವಿಯೇಷನ್ ಆಗಬೇಕು ಅಂತ. ಸೊ ಫಾರ್ ದ ಮಿನಿಮಮ್ ಡಿವಿಯೇಷನ್ ಫಾರ್ ಅಪ್ ಟು ನೀಟ್, ಓಕೆ, KCET ಆಸ್ ವೆಲ್ ಆಸ್ ನೀಟ್, ನಿಮಗೆ ಮಿನಿಮಮ್ ಡಿವಿಯೇಷನ್ ಕಾನ್ಸೆಪ್ಟ್ ಮಾತ್ರ ಇರೋದು, ಓಕೆ. ಸೊ ವಾಟ್ ಈಸ್ ದ ಕಂಡೀಷನ್ ಅಂತಂದ್ರೆ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ that will be equal to angle of emergent. ಆ ಟೈಮಲ್ಲಿ ನಿಮಗೆ ಡಿವಿಯೇಷನ್ ವಿಲ್ ಬಿ ಮಿನಿಮಮ್, ಓಕೆ. ಮತ್ತೆ JE ಮತ್ತೆ JE ಅಂದರೆ JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ಗೆ ನೀವು ಹೋಗ್ತಾರೆ, ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡಿವಿಯೇಷನ್ ಯಾವ ಕಂಡೀಷನ್ ಆಗುತ್ತೆ ಅನ್ನೋದು ಸಹಿತ ನಿಮ್ಗೆ ತಿಳಿದಿರಬೇಕಾಗಿರುತ್ತೆ. ಸೊ ಫಾರ್ ಟೈಮಿಂಗ್ ನೀವು ಇವಾಗ ಸದ್ಯಕ್ಕೆ 10th ಸ್ಟ್ಯಾಂಡರ್ಡ್ ಇರೋದ್ರಿಂದ ಜಸ್ಟ್ ಡಯಾಗ್ರಾಮ್ನ ಫಾಲೋ ಮಾಡಿ. ಇಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗಿರಬೇಕು. ಇದರಲ್ಲಿ ನಿಮಗೆ ಆಂಗಲ್ ಆಫ್ ಪ್ರಿಸಮ್ ಅಂತ ಹೇಳಿದ್ನಲ್ಲ, ಸೊ ದಿಸ್ ಈಸ್ ಆಂಗಲ್ ಆಫ್ ಪ್ರಿಸಮ್, ದಟ್ ಈಸ್ ಎ. ಈ ABC ಅನ್ನೋದು ಪಾಯಿಂಟ್ಸ್, ಓಕೆ, ಜಾಯ್ನಿಂಗ್ ಪಾಯಿಂಟ್ಸ್, ಸೊ ಇಟ್ ಮೇಕ್ಸ್ ಅ ಟ್ರಯಾಂಗಲ್, ರೈಟ್? ಸೊ ಈ ABC ಅನ್ನೋದು ಪಾಯಿಂಟ್ಸ್, ಬಟ್ ಇಲ್ಲಿ ಇನ್ಸೈಡ್ ನಾನು ಏನು ಎ ಬರ್ದಿದ್ದೀನಲ್ಲ, ದಟ್ ಈಸ್ ದ ಆಂಗಲ್ ಆಫ್ ದ ಪ್ರಿಸಮ್, ಕ್ಲಿಯರ್? ನೆಕ್ಸ್ಟ್ ಒನ್, ಇಲ್ಲಿ ನಿಮಗೆ ಸಿಂಬಾಲಿಕಲಿ ಸಹಿತ ಕೊಟ್ಟಿದ್ದೀನಿ, ಜಸ್ಟ್ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಡಿಸ್ಪರ್ಷನ್ ಅಂದ್ರೇನು? ಇಟ್ ಈಸ್ ದ ಲೈಟ್ ಫೆನೋಮೆನ, ಅಗೇನ್ ಇಟ್ ಇಸ್ ದ ಲೈಟ್ ಫೆನೋಮೆನ. ಏನಾಗುತ್ತೆ ಡಿಸ್ಪರ್ಷನ್ ಅಲ್ಲಿ? ಡಿಸ್ಪರ್ಸ್ ವರ್ಡ್ ಅಲ್ಲೇ ಇದೆ, ಸಪರೇಟ್ ಅಂತ. ಏನ್ ಸಪರೇಟ್ ಮಾಡುತ್ತೆ? ದ ಫೆನೋಮಿನನ್ ಇನ್ ವಿಚ್ ವೈಟ್ ಲೈಟ್ ಈಸ್ ಸಪರೇಟೆಡ್ ಇಂಟು 7 ಪ್ರಾಮಿನೆಂಟ್ ಕಲರ್ಸ್ ಇಸ್ ಕಾಲ್ಡ್ ಡಿಸ್ಪರ್ಷನ್ ಆಫ್ ಲೈಟ್. ಯಾವಾಗ 7 ಪ್ರಾಮಿನೆಂಟ್ ಕಲರ್ ಆಗಿ ಸಪರೇಟ್ ಆಗುತ್ತೆ? ವೆನ್ ವೈಟ್ ಲೈಟ್ ಪಾಸಸ್ ಥ್ರೂ ದ ಪ್ರಿಸಮ್, ಆವಾಗ ವೈಟ್ ಲೈಟ್ ಸಪರೇಟ್ ಆಗುತ್ತೆ 7 ಪ್ರಾಮಿನೆಂಟ್ ಕಲರ್ಸ್ ಆಗಿ, ಓಕೆ. ಸೊ ಇದನ್ನು ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಆ 7 ಪ್ರಾಮಿನೆಂಟ್ ಕಲರ್ಸ್ ನಾವು ಒಂದು ಕೋಡ್ ಅಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ವಿಬ್ಗಾರ್,
ಓಕೆ, VIBGYOR ಅಂತ ಅಲ್ಲಿ ಇಂಡಿಕೇಶನ್ ಇದೆ. ವಿ ಅಂದ್ರೇನು, ಐ ಅಂದ್ರೇನು, ಬಿ ಅಂದ್ರೇನು, ಜಿ ಅಂದ್ರೇನು, ವೈ ಅಂದ್ರೇನು, ಓ ಅಂದ್ರೇನು, ಆರ್ ಅಂದ್ರೇನು. ಓಕೆ, ಸೊ ಇದನ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ into its component colors on passing through a transparent medium like a glass prism. Okay, the white light disperses into its 7 color components in the order base in the, okay, ಈ ಆರ್ಡರ್ ಏನಿದೆಯಲ್ಲ, ಬೇಸ್ ಟು ಟಾಪ್, ಬೇಸ್ ಟು ಟಾಪ್. ಸೊ ಬಾಟಮ್ ಆಫ್ ದ ಪ್ರಿಸಮ್ ಅಂದ್ರೆ ಈ ಕಡೆಯಿಂದ ಈ ತರ ಈ ಆರ್ಡರ್ ಅಲ್ಲಿ ಇರುತ್ತೆ ವಿಬ್ಗಾರ್ ಅಂತ. ಓಕೆ, ಕ್ಲಿಯರ್. ನೆಕ್ಸ್ಟ್ ಒನ್, ಈ ವಿಬ್ಗಾರ್ ಅಂದ್ರೆ ಇಲ್ಲಿ ಮೀನಿಂಗ್ ಕೊಟ್ಟಿದೆ ನೋಡಿ. ವಿ ಅಂದ್ರೆ ವೈಲೆಟ್, ಐ ಅಂದ್ರೆ ಇಂಡಿಗೋ, ಬಿ ಅಂದ್ರೆ ಬ್ಲೂ, ಜಿ ಅಂದ್ರೆ ಗ್ರೀನ್, ವೈ ಅಂದ್ರೆ ಯೆಲ್ಲೋ, ಓ ಅಂದ್ರೆ ಆರೆಂಜ್, ಆರ್ ಅಂದ್ರೆ ರೆಡ್. ಓಕೆ, ನೆಕ್ಸ್ಟ್, ದ ರೆಡ್ ಕಲರ್ ಹ್ಯಾಸ್ ಮ್ಯಾಕ್ಸಿಮಮ್ ಸ್ಪೀಡ್ ಇನ್ ದ ಪ್ರಿಸಮ್, ಸೊ ಇಟ್ಸ್ ಡಿವಿಯೇಟ್ ದ ಲೀಸ್ಟ್, ವೈಲ್ ದ ವೈಲೆಟ್ ಕಲರ್ ಹ್ಯಾಸ್ ದ ಮಿನಿಮಮ್ ಸ್ಪೀಡ್, ಸೊ ಇಟ್ಸ್ ಡಿವಿಯೇಟ್ಸ್ ಮೋಸ್ಟ್. ಇಲ್ಲಿ ನಿಮಗೆ ಈ ಡಿಸ್ಪರ್ಷನ್ ಅಲ್ಲಿ 2 ಕ್ವಶನ್ಸ್ ಇರುತ್ತೆ. ಒಂದು ಡೆಫಿನೇಷನ್, ಸೆಕೆಂಡ್ ಒನ್ ಏನಂತಂದ್ರೆ ವಿಚ್ ಒನ್ ಬೆಂಡ್ಸ್ ಲೀಸ್ಟ್ ಅಂಡ್ ವಿಚ್ ಒನ್ ಬೆಂಡ್ಸ್ ಮೋಸ್ಟ್ ಅಂತ. ಸೊ ಇಲ್ಲಿ ರೆಡ್ ಕಲರ್ ಬೆಂಡ್ಸ್ ಲೀಸ್ಟ್ ಮತ್ತೆ ವೈಲೆಟ್ ಕಲರ್ ಬೆಂಡ್ಸ್ ಮೋಸ್ಟ್. ವಾಟ್ ಇಸ್ ದ ರೀಸನ್ ಅಂದ್ರೆ ಇಲ್ಲಿ ತುಂಬಾ ರೀಸನ್ಸ್ ಇದೆ, 3 ವೇಸ್ ಅಲ್ಲಿ ಹೇಳ್ಬೋದು. ಬಟ್ ನಿಮಗೆ ಒಂದು ರೀಸನ್ ಬರೆದ್ರು ಸಾಕು. ಸೊ ಫಸ್ಟ್ ಏನಂತಂದ್ರೆ ಸ್ಪೀಡ್ ಬಗ್ಗೆ ಬರಿಬಹುದು. ಸ್ಪೀಡ್ ಆಫ್ ಅ ರೆಡ್ ಲೈಟ್ ಇನ್ ದ ಮೀಡಿಯಂ ಈಸ್ ಮೋರ್ ಕಂಪೇರ್ ಟು ವೈಲೆಟ್ ಕಲರ್. ವೈಲೆಟ್ ಕಲರ್ಗೆ ಏನಾಗಿರುತ್ತೆ, ಇಲ್ಲಿ ಸ್ಪೀಡ್ ವಿಲ್ ಬಿ ಮಿನಿಮಮ್. ಅದರಿಂದ ಇದು ವೈಲೆಟ್ ಕಲರ್ ಬೆಂಡ್ಸ್ ಮೋಸ್ಟ್, ರೆಡ್ ಕಲರ್ ಬೆಂಡ್ಸ್ ಲೀಸ್ಟ್ ಆಗುತ್ತೆ. ಇನ್ನೊಂದು ರೀಸನ್ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್. ಪ್ರಿಸಮ್ ಅಲ್ಲಿ ಯಾವಾಗ ಕಲರ್ಸ್ ಪಾಸ್ ಆಗುತ್ತಲ್ಲ, ಅಂದ್ರೆ ಸ್ಪ್ಲಿಟ್ ಆಗಿ ಫಸ್ಟ್ ಫೇಸ್ ಅಲ್ಲಿ ಕಲರ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದ್ಮೇಲೆ ಈ ವೈಲೆಟ್ ಕಲರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ಸ್ಪೀಡ್ ಯಾವ ತರ ರಿಲೇಟೆಡ್ ಆಗಿರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ಸ್ಪೀಡ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ಮುಲಾ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ C/V. ಇಲ್ಲಿ ನೋಡಿ ಮೀಡಿಯಂ ಅಲ್ಲಿ ಇನ್ವರ್ಸಲಿ ಪ್ರಪೋರ್ಷನಲ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್ ಫಾರ್ ವೈಲೆಟ್ ಕಲರ್ ಅಂಡ್ ಲೀಸ್ಟ್ ಫಾರ್ ರೆಡ್ ಕಲರ್. ವೇವ್ ಲೆಂತ್ ಅಲ್ಲಿ ಹೇಳ್ಬೋದು, ಫಾರ್ ರೆಡ್ ಕಲರ್ ವೇವ್ ಲೆಂತ್ ಇಸ್ ಮ್ಯಾಕ್ಸಿಮಮ್, ಫಾರ್ ವೈಲೆಟ್ ಕಲರ್ ಇಟ್ ಇಸ್ ಅ ಮಿನಿಮಮ್. ಓಕೆ, ವೈಲೆಟ್ ಕಲರ್ಗೆ ಎಷ್ಟು 4000 ಆಂಗ್ಸ್ಟ್ರಮ್ ಅಂತ ಹೇಳ್ತೀವಿ, ರೆಡ್ ಕಲರ್ಗೆ 8000 ಆಂಗ್ಸ್ಟ್ರಮ್ ಅಂತ ಹೇಳ್ತೀವಿ. ಕ್ಲಿಯರ್. ಸೊ 3 ರೀಸನ್ಸ್ ಅಲ್ಲೂ ಹೇಳ್ಬೋದು. ಓಕೆ, ಸೊ ನಿಮ್ಮ ಎಕ್ಸಾಮ್ ಪರ್ಪಸ್ ಇಂದ ದಿಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್, ದಿಸ್ ಒನ್. ನೆಕ್ಸ್ಟ್ ಒನ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಅಂದ್ರೇನು, ಬೆಂಡಿಂಗ್ ಆಫ್ ಲೈಟ್ ರೇ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಆಪ್ಟಿಕಲ್ ಮೀಡಿಯಂ ಟು ಅನದರ್ ಆಪ್ಟಿಕಲ್ ಮೀಡಿಯಂ ಅಲ್ವಾ. ಸೊ ಇಲ್ಲಿ ಸಹಿತ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ಯಾಕೆ ಕರಿತೀವಿ, ಇಲ್ಲಿ ದೇರ್ ಆರ್ ಲಾಟ್ ಆಫ್ ಫಿನಾಮಿನನ್ಸ್. ಹೇಗೆ, ಅರ್ಲಿ ಸನ್ರೈಸ್ ಅಂಡ್ ಲೇಟ್ ಸನ್ಸೆಟ್ ಇಲ್ಯೂಷನ್ ಇದೆ ಆಕ್ಚುಲಿ. ಯಾಕೆ, ಫಾರ್ ಎಕ್ಸಾಂಪಲ್ ಇನ್ನು ಸೂರ್ಯ ಮೇಲೆ ಬಂದಿರಲ್ಲ, ಸನ್ರೈಸ್ ಆಗಿರಲ್ಲ, ಬಟ್ ಸನ್ರೈಸ್ ಆಗೋ ತರ ಕಾಣಿಸುತ್ತೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಇಟ್ ಇಸ್ ದ ರಿಫ್ರಾಕ್ಷನ್, ಬೆಂಡಿಂಗ್ ಆಫ್ ಅ ರೇಸ್ ಫ್ರಮ್ ದ ಸನ್ ವೆನ್ ಇಟ್ ಇಸ್ ಎಂಟರಿಂಗ್ ಇನ್ ಟು ದ ಅಟ್ಮಾಸ್ಫಿಯರ್ ಆಫ್ ಅರ್ತ್. ಇಲ್ಲಿ ಏನಾಗಿರುತ್ತೆ, ಲೈಟ್ ರೇಸ್ ಬೆಂಡ್ ಆಗುತ್ತೆ, ಯಾವ್ದ್ರದ್ದು, ಸನ್ ರೇಸ್ದು. ಬೆಂಡ್ ಆದಾಗ ಇಲ್ಲಿ ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಅದನ್ನ ನಾವು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀವಿ, ದ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ಸನ್ ರೇಸ್ ಬೈ ದ ಪಾರ್ಟಿಕಲ್ಸ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಇಲ್ಲಿ ನಾವು ಇದ್ರ ಇಂಪಾರ್ಟೆನ್ಸ್ ಯಾಕೆ ಕಲಿಬೇಕು ಅನ್ನೋದ್ರೆ ಇಲ್ಲಿ ನೋಡ್ಬೋದು. ದ ರಿಫ್ರಾಕ್ಷನ್ ಆಫ್ ಲೈಟ್ ಕಾಸ್ಡ್ ಬೈ ದ ಅರ್ತ್ ಅಟ್ಮಾಸ್ಫಿಯರ್, ಸಮ್ ಆಫ್ ದ ಫೆನಾಮಿನಾ ಇನ್ which occur due to atmospheric refraction are twinkling of stars. What is the reason antandre? It is the refraction. Second one, the stars seems higher than they actually are. ಅಂದ್ರೆ ಸರ್ಟನ್ ಹೈಟ್ ಅಲ್ಲಿ ಸ್ಟಾರ್ಸ್ ಇದ್ರೆ ಅದಕ್ಕಿಂತ ಜಾಸ್ತಿ ಕಾಣಿಸುತ್ತೆ, ಅಥವಾ ಡಿಫ್ರೆಂಟ್ ಹೈಟ್ ಅಲ್ಲಿ ಕಾಣಿಸುತ್ತೆ. ವಾಟ್ ಇಸ್ ದ ರೀಸನ್ ಅಂದ್ರೆ ಅಗೇನ್ ಇಟ್ ಇಸ್ ದ ರಿಫ್ರಾಕ್ಷನ್ ಫಿನಾಮಿನಾ. ಓಕೆ, ಸೊ ಇಲ್ಲಿ ಅಡ್ವಾನ್ಸ್ ಸನ್ರೈಸ್ ಅಂಡ್ ಡಿಲೇಡ್ ಸನ್ಸೆಟ್ ಅಂತಿದೆ, ನೀವು ಅರ್ಲಿ ಸನ್ರೈಸ್ ಅಂಡ್ ಲೇಟ್ ಸನ್ಸೆಟ್ ಅಂದ್ರೂ ಬರಿಬಹುದು. ಓಕೆ, ಸೊ ಆಲ್ ದೀಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಮತ್ತೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ್ರೇನು, ಯಾವಾಗ ಲೈಟ್ ರೇ ಅಂದ್ರೆ ಸನ್, ಫಾರ್ ಎಕ್ಸಾಂಪಲ್ ಸನ್ ರೇಸ್ ನ ತಗೊಳ್ಳಿ,
ಸನ್ನಿಂದ ಬರುವಂಥ ಬೆಳಕು ಅಂದರೆ ಸೂರ್ಯನಿಂದ ಬರುವಂತಹ ಬೆಳಕು ನಮ್ಮ ಅರ್ತ್ ಅಟ್ಮಾಸ್ಫಿಯರ್ಗೆ ಎಂಟರ್ ಆದಮೇಲೆ ಅದರಲ್ಲಿರುವ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಈ ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ಎಮಿಟ್ ಮಾಡೋದೇ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇನ್ ಡಿಫರೆಂಟ್ ಡೈರೆಕ್ಷನ್. ಓಕೆ, ಡಿಫರೆಂಟ್ ಡೈರೆಕ್ಷನಲ್ಲಿ ಸ್ಕ್ಯಾಟರ್ ಮಾಡುತ್ತೆ. ಸೊ ಇದನ್ನೇ ನಾವು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಓಕೆ, ಸೊ ಡೆಫಿನೇಷನ್ ವೈಸ್ ನೋಡೋದಾದ್ರೆ, when the sunlight enters the earth atmosphere, the atoms and molecules of different gases in the atmosphere absorbs the light and re-emit in all directions. Okay, this is the scattering of light. The scattering of a light is scattering of a light by particles in its path is called Tyndall effect. So this is also plays very important role for your examination for SSLC students. See, basic ಇದು ರಿಮೂವ್ ಮಾಡಿದ್ದಾರೆ, ಓದೋ ಅವಶ್ಯಕತೆ ಇಲ್ಲ. ಓಕೆ, some phenomena in which occurs due to scattering of light are, ಇಲ್ಲಿ ಕೆಲವು ಫಿನಾಮಿನನ್ಸ್ ಏನಿದೆಯಲ್ಲ, ಕಲರ್ಸ್ ವಿತ್ ರೆಸ್ಪೆಕ್ಟ್ ಟು ಕಲರ್ಸ್ ಇದ್ರೆ ಡೈರೆಕ್ಟ್ ಆಗಿ ಬರೀರಿ, ದಟ್ ಈಸ್ ರಿಲೇಟೆಡ್ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್. ಯಾವಾಗ ನೀವು ಕ್ವಶನ್ಸ್ ಅಲ್ಲಿ ಕಲರ್ಸ್ ನೋಡ್ತೀರಾ ಅವಾಗ ಡೈರೆಕ್ಟ್ ಆಗಿ ನೀವು ಸ್ಕ್ಯಾಟರಿಂಗ್ ಆಫ್ ಲೈಟ್ ನ ಬರ್ಬಿಡಿ. ಓಕೆ, ಸೊ ಫಸ್ಟ್ ಒನ್, ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ. What is the reason? Andre scattering of light. Second one, sun appears red at sunrise and sunset. Again, it is due to scattering of light. Okay, so scattering of light, Tyndall effect are the last two concepts. ಅದನ್ನು ಸಹಿತ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಹೋಪ್ ಈ ಸೆಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನು ಕೇವಲ ನೀವು ಒಂದ್ಸತಿ ರಿವಿಷನ್ ಮಾಡಾದ್ಮೇಲೆ ನಿಮಗೆ ಕೇವಲ ಒಂದು 5 to 10 ಮಿನಿಟ್ಸಲ್ಲಿ ಎಂಟೈರ್ ಚಾಪ್ಟರ್ನ ರಿವೈಸ್ ಮಾಡ್ಬೋದು. ಓಕೆ, ಸೊ ಆಲ್ಮೋಸ್ಟ್ CBSE ಅವರಿಗೆ ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸ್ ಕಂಪ್ಲೀಟ್ ಆಯಿತು. ಓಕೆ, SSLC ಅವರಿಗೆ ಇನ್ನೊಂದು ಚಾಪ್ಟರ್ ಬಾಕಿ ಇದೆ, ದಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ. ಸೊ ಸೋರ್ಸ್ ಆಫ್ ಎನರ್ಜಿ ನಿಮಗೆ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಸಿಗುತ್ತೆ. ಓಕೆ, ಸೊ ಪ್ರಿಪೇರ್ ಆಗ್ತೀರಿ, ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಿಬಿಡಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.